श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಒಂದು ಆಶೀರ್ವಾದ ತಗೊಂಡು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 168 ಅವಸ್ಥಾತ್ರಯವೆಂಬುದು ಪರಮಾರ್ಥವನ್ನು ತಿಳಿಯುವುದಕ್ಕೆ ಉಪಾಯ ಮಾತ್ರ ಅನ್ನೋದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಮಾಡ್ತಾ ಹೋಗೋಣ. ಇಲ್ಲಿ ಅವಸ್ಥಾತ್ರಯ, ಎಚ್ಚರ, ಕನಸು, ನಿದ್ದೆ, ಈ ಮೂರರಿಂದ ನನ್ನ ನಿಜವಾದ ಸ್ವರೂಪ. ಇಲ್ಲಿ ನಾನು ಅಂತ ತಗೊಂಡ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಅದರಲ್ಲಿ ಅರ್ಧ ಡಜನ್ ಅಂತ ನಮಗೆಲ್ಲ ಗೊತ್ತಿದೆ. ಇದು ಬರೀ ಉಪಾಯ. ಯಾವುದನ್ನು ತಿಳ್ಕೊಳ್ಳೋದಕ್ಕೆ? ಪರಮಾರ್ಥವನ್ನು, ಅಂದರೆ ಉಪೇಯವನ್ನ, ವಿಷಯವನ್ನ. ಇಲ್ಲಿ ಆತ್ಮನ ನಾವು ವಿಷಯ ಮಾಡೋಕ್ಕೆ ಬರಲ್ಲ, ನಾನೇ ಅದಾಗಿರೋದ್ರಿಂದ. ಆದರೆ ವ್ಯವಹಾರ ದೃಷ್ಟಿಯಿಂದ ದೇವರನ್ನ ನಾವು ತಿಳ್ಕೋಬೇಕು, ನನ್ನ ನಿಜವಾದ ಸ್ವರೂಪವನ್ನು ನಾನು ಅರ್ಥಕೋಬೇಕು ಅಂತ ಎಚ್ಚರದ ದೃಷ್ಟಿಯಿಂದ ನಾವು ಹೇಳೋದ್ರಿಂದ ಆ ಅರ್ಥದ ದಾಟಿಯಲ್ಲೇ ಪರಮಾರ್ಥವನ್ನು ತಿಳಿಯುವುದಕ್ಕೆ ಇದು 3 ಉಪಾಯ. ಅಲ್ಲಿಗೆ ಯಾವುದನ್ನು ತಿಳ್ಕೊಳ್ಳೋದಕ್ಕೆ? ಪರಮಾರ್ಥ. ಪರಮಾರ್ಥ ಏನಾಯ್ತು? ಇಲ್ಲಿ ವಿಷಯ ಆಯಿತು. ನಮಗೆ ಗೊತ್ತಿದೆ ಅದನ್ನು ವಿಷಯ ಮಾಡ್ಕೊಂಡು ತಿಳ್ಕೊಳ್ಳೋಕೆ ಬರಲ್ಲ ಅಂತ. ಬಟ್ ನಮಗೆ ಇದು ಪೇಜ್ ನಂಬರ್ ಗೊತ್ತಾಗ್ತಾನೆ ಇಲ್ಲ. ಓಕೆ, 168 268 276. ಆಯ್ತು ಸರ್. ಓಕೆ. ಸೊ ಇಲ್ಲಿ ಉಪಾಯಗಳು ಯಾವತ್ತೂ ಸತ್ಯವಾಗಿರಬೇಕು ಅನ್ನೋದೇನಿಲ್ಲ. ಯಾಕೆ ಅಂದರೆ ಬ್ರಹ್ಮ ಸತ್ಯ, ಮಿಕ್ಕಿರೋದೆಲ್ಲ ಮಿಥ್ಯ ಅಂತ ಅಂದಾಗ ಈ ಉಪಾಯಗಳು ಕೂಡ ಸತ್ಯವಾಗಿರಬೇಕು ಅಂತ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಆದರೆ ಒಂದು ಪ್ರಶ್ನೆ ಬರುತ್ತೆ, ಸತ್ಯವಾಗಿ ಇಲ್ಲದೇ ಇರೋದರಿಂದ ಸತ್ಯವಾಗಿರೋದನ್ನು ಹೇಗೆ ಮುಟ್ಟಕ್ಕಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಬರುತ್ತೆ. ಈಗ ಕನಸಿನಲ್ಲಿ ಒಂದು ಹುಲಿ ಬಂತು, ನಮಗೆ ಭಯ ಆಗ್ತಾ ಇತ್ತು, ಆ ಮಗು ಅಳ್ತಾ ಇತ್ತು, ಕೊಂದು ಬಿಡುತ್ತೆ ಹಾಗೆ ಹೀಗೆ ಅಂತ ಹೆದರ್ಕೋತಾ ಇತ್ತು. ಠಕ್ ಅಂತ ಎಚ್ಚರಕ್ಕೆ ಬಂದುಬಿಟ್ಟಾಗ, ಅಥವಾ ಆ ತಾಯಿಯೇ ಹೆದರ್ಕೋಬೇಡ ಅದು ಕನಸು ನೋಡು ಕಣ್ತಿಗಿ ಅಂದಾಗ ಎಚ್ಚರಕ್ಕೆ ಬಂದಾಗ ಹುಲಿ ಇರೋದಿಲ್ಲ. ಈಗ ಯಾವಾಗ ಎಚ್ಚರಕ್ಕೆ ಬಂದಿದ ತಕ್ಷಣ ಆ ಒಂದು ಭಯ ಇಲ್ಲವೋ ಅಲ್ಲಿಗೆ ಹುಲಿ ಸತ್ಯವಲ್ಲ. ಆ ಸತ್ಯವಲ್ಲದೆ ಇರೋ ಅದರಿಂದ ನಾನು ಸತ್ಯಕ್ಕೆ ಮುಟ್ಟಕ್ಕಾಯ್ತಲ್ವ. ಹಾಗೆ ಈ ಅವಸ್ಥಾತ್ರಯ ಅನ್ನೋದು ಸತ್ಯವಾಗಿಲ್ಲದೆ ಇದ್ದರೂ ಅವೆಲ್ಲ ಅನಾತ್ಮವೇ, ನನಗೆ ಆಬ್ಜೆಕ್ಟೇ, ಅಂದರೆ ಆತ್ಮನಿಗೆ ಆಬ್ಜೆಕ್ಟ್ ಆಗಿರೋದ್ರಿಂದ ಅವುಗಳು ಬರೀ ಉಪಾಯ. ಆದ್ದರಿಂದ ಉಪಾಯ ಸತ್ಯವಾಗಿರಬೇಕು ಅಂತ ನಾವೇನು ಹಿಡ್ಕೋಬೇಕಾಗಿಲ್ಲ. ಇನ್ನೂ ಒಂದು ನಮ್ಮ ಉದಾಹರಣೆಗಳಲ್ಲಿ, ನಾನಿವಾಗ ನದಿ ದಾಟಬೇಕು, ದೋಣಿ ಉಪಯೋಗಿಸ್ತೀನಿ, ಆ ದೋಣಿಯಿಂದ ನದಿ ದಾಟ್ತೀನಿ. ಆದರೆ ದೋಣಿನ ನನ್ನ ಮನೆವರೆಗೂ ತೊಗೊಂಡು ಹೋಗ್ಬೇಕು ಅಂತ ಯಾರಾದರೂ ಇಷ್ಟಪಡ್ತಾರೇನೋ? ಇಲ್ಲ. ವೆಹಿಕಲ್ನಲ್ಲಿ ಹೋಗ್ತೀನಿ, ವೆಹಿಕಲ್ ನನ್ನ ಮನೆವರೆಗೂ, ಆಫೀಸ್ ಒಳಗಡೆವರೆಗೂ ಬರಬೇಕಾಗಿಲ್ಲ. ಹಾಗೆ ಅವು ಆ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಉಪಾಯ ಮಾತ್ರ. ಹೀಗೆ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಈ ಎಚ್ಚರದಲ್ಲಿ ಪರಮಾರ್ಥವು ಜೀವ ಜಗದ್ರೂಪವಾಗಿ ಪರಿಣಮಿಸುವುದೆಂದು, ಅಲ್ಲಿ ನಾವು ಸಂಸಾರವನ್ನು ಅನುಭವಿಸುವುದೆಂದು, ನಿದ್ರೆಯಲ್ಲಿ ಇವೆಲ್ಲ ಹೇಗೋ ಕರಗಿ ಒಂದೇ ತತ್ವದಲ್ಲಿ ಅಡಗಿಕೊಳ್ಳುವುದೆಂದು ಭಾವಿಸಬಾರದು. ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಎಚ್ಚರ ಕನಸುಗಳಲ್ಲಿ ಪ್ರಪಂಚ, ಆ ಎಚ್ಚರ ಕನಸು ದೃಶ್ಯ ಪ್ರಪಂಚ. ಅಲ್ಲಿ ನಾನು ಜೀವನು,
ನನ್ನಿಂದ ಹೊರಗಡೆ ಪ್ರಪಂಚ ಇವನು ಅನುಭವಿಸುವವನು. ಮತ್ತು ಇಲ್ಲಿ ಜೀವ ಪ್ರಪಂಚ ಅಂತ ಅಂದರೆ ಆ ಪರಮಾತ್ಮನೇ ಜೀವನಾಗಿ ಅವಸ್ಥೆಗಳಾಗಿ ಅವಸ್ಥೆ ಒಳಗಡೆ ಜೀವನಾಗಿ ಮತ್ತು ಆ ಜಗತ್ತೆಲ್ಲವೂ ಆಗಿ ಪರಿಣಮಿಸುವ ಹಾಗೆ ನಿಜವಾಗ್ಲೂ ಅವನು ಪರಿಣಾಮ ಹೊಂದಿರ್ತಾನ? ಇಲ್ಲ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮತ್ತು ಆ ರೀತಿ ಈ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ಅವಸ್ಥೆಗಳು ಅಂದರೆ ಏನು? ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಷ್ಟೇ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅದು ಗೊತ್ತು ನಮಗೆ. ಇಲ್ಲಿ ನಮಗೆ ವ್ಯವಹಾರ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ನಮಗೆ ಎಲ್ಲಿ ಓದ್ತಾ ಇದ್ದರೆ ಯಾವ ದೃಷ್ಟಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಗಾಢ ನಿದ್ರೆಯಲ್ಲಿ ಇದೆಲ್ಲ ಹೇಗೋ ಕರಗೋಗ್ಬಿಟ್ಟು ಪರಮಾತ್ಮನಲ್ಲಿ ಒಂದಾಗ್ಬಿಡುತ್ತೆ ಎಲ್ಲ ವ್ಯವಹಾರದ ದೃಷ್ಟಿಯಿಂದ. ಎಷ್ಟೋ ಸಲ ನಾವು ಎಕ್ಸಾಂಪಲ್ ನೋಡ್ಕೊಂಡಿರ್ತೀವಿ. ಹಾವು ಹುತ್ತದ ಒಳಗಡೆ ಹೋಗಿ ಹುತ್ತದಿಂದ ಹೊರಗಡೆ ಬಂದಂಗ ಆಗುತ್ತಾ? ಅನುಭವ ಇದೆಯಾ? ಇಲ್ಲ ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತು. ಆದ್ದರಿಂದ ಈ ರೀತಿ ಭಾವಿಸಿಕೊಳ್ಳಬಾರದು. ಸ್ವಾಮಿಗಳು ಮೊದಲೇ ಹೇಳ್ಬಿಡ್ತಾರೆ. ಯಾಕೆ? ಈ ಮೂರೂ ಕೂಡ ಬರೀ ಉಪಾಯಗಳು. ಎಚ್ಚರ, ಕನಸು, ನಿದ್ದೆ ಇವುಗಳಿಗೆ ಯಾವುದಾದ್ರೂ ಒಂದು ಸಂಬಂಧ ಇದೆಯಾ? ಮೂರು ಅಕ್ಕಪಕ್ಕದಲ್ಲಿ ನಿಲ್ಸೋದಕ್ಕಾಗುತ್ತಾ? ಒಂದಿದ್ದಾಗ ಎರಡು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿರುತ್ತೆ ನಮ್ಮ ಅನುಭವ. ಈಗ ಎಚ್ಚರ ಇದೆ, ಕನಸು, ನಿದ್ದೆ ತೋರಿಸಿ ಇರೋಲ್ಲ. ಆದ್ದರಿಂದ ಇವುಗಳನ್ನ ಮೂರು ಅಂತ ಹೇಳೋದು ತಪ್ಪಾಗತ್ತೆ. ಮತ್ತು ಇವುಗಳು ಒಂದರ ಪಕ್ಕದಲ್ಲಿ ಒಂದಿರೋದಿಲ್ಲ. ಮತ್ತು ಇವುಗಳಿಗೆ ಯಾವುದೋ ಒಂದು ಸಂಬಂಧ, ಕನೆಕ್ಷನ್ ಇರೋದಿಲ್ಲ. ಆದರೆ ಮೂರಕ್ಕೂ ಕಾಮನ್ ಫ್ಯಾಕ್ಟ್ರಾಗಿ ಆತ್ಮನಾಗಿರ್ತಾನೆ ಅನ್ನೋದು ಬಿಟ್ಟರೆ ಅನಾತ್ಮಕ್ಕೆ ಯಾವ ಕನೆಕ್ಷನ್ನು ಇವುಗಳಿಗೆ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಅರ್ಧ ಡಜನ್ ಅಂತ ಹೇಳೋದು ಅವಸ್ಥೆ ಒಳಗಡೆ ಇರುತ್ತೆ ಹೊರತು ಇವುಗಳನ್ನ ಮೀರಿ ಇರಕ್ಕೆ ಬರಲ್ಲ. ನಮ್ಮ ನಿಜವಾದ ಸ್ವರೂಪ ಇವುಗಳನ್ನ ಮೀರಿ ಇರುತ್ತೆ, ಒಳಗಡೆನೂ ಇರುತ್ತೆ. ಸರ್ವಂ ಕಲ್ವಿದಂ. ಆದ್ದರಿಂದ ಪೂರ್ಣಮದಂ ಪೂರ್ಣಮಿದಂ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಈ ಪರಮಾರ್ಥದಲ್ಲಿ ತೋರುವ ಹುಸಿ ತೋರಿಕೆ ಮಾತ್ರ ಇವು ಒಂದರ ಪಕ್ಕದಲ್ಲೂ ಇರೋದಿಲ್ಲ, ಒಂದಾಗುತ್ತಲೂ ಒಂದು ಆಗೋದಿಲ್ಲ. ಆದ್ದರಿಂದ ಇವು ಬರೀ ಹುಸಿ ತೋರಿಕೆ. ಎಚ್ಚರದ ಕಣ್ಣಿನಿಂದ ನೋಡಿಯೇ ಕನಸು ನಿದ್ರೆಗಳೆಂಬ ಭಾವನೆಗಳನ್ನು ತಗೊಳ್ಬರಬೇಕಾಗುತ್ತೆ. ಇಲ್ಲಿ ನಾವು ಕನಸು, ಇದು ನಿದ್ರೆ, ಇದು ಎಚ್ಚರ ಅಂತ ಹೇಳೋದು ಕೂಡ ನಮಗೆ ಎಚ್ಚರದ ದೃಷ್ಟಿಯಿಂದ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಈಗ ಹೇಗೆ ಎಚ್ಚರ ಅಂತ ಹೇಳ್ತೀವೋ, ಕನಸಿನಲ್ಲಿದ್ದಾಗ ಅಲ್ಲಿ ಅದನ್ನೇ ಎಚ್ಚರ ಅಂತ ಪಟ್ಟು ಹಿಡಿದಿರ್ತೀವಿ. ಅವಾಗ ಇದಿರೋಲ್ಲ, ಆಫ್ ಆಗಿಬಿಟ್ಟಿರುತ್ತೆ. ನಮ್ಮ ಅನುಭವದಲ್ಲಿ ಯಾವುದನ್ನು ಅನುಭವಿಸ್ತೀವೋ ಅದೇ ಯಾವುದು ನಮಗೆ ಆಗ ಆ ಸಂದರ್ಭಕ್ಕೆ ನಾವು ನೋಡ್ತಾ ಇರ್ತೀವೋ, ಅದನ್ನು ಅನುಭವಿಸ್ತಾ ಇರ್ತೀವೋ ಅದೇ ಸತ್ಯ, ಅದೇ ಎಚ್ಚರ ಅಂತ ನಮಗೆ ಆಗ್ತಾ ಇರುತ್ತೆ. ಇದು ಅವಸ್ಥೆಗಳಲ್ಲಿರೋ ಅಂಥ ಒಂದು ಕ್ರಿಯೆ. ಅದೇನು ಮಾಡೋಕ್ಕೆ ಬರೋದಿಲ್ಲ ಅಲ್ವಾ? ಇವೆಲ್ಲ ಎಚ್ಚರ ಕಣ್ಣಿನಿಂದ ನೋಡಿ ಮಾಡಿಕೊಳ್ಳೋ ಭಾವನೆಗಳು. ಆದ್ದರಿಂದ ಕನಸು ನಿದ್ರೆಗಳಿಗೆ ಹೋಲಿಸಿಯೇ ಇದು ಎಚ್ಚರವೆಂಬ ಭಾವನೆ ಮಾಡ್ಕೋಬೇಕು. ಒಂದಕ್ಕೊಂದು ಹೋಲಿಸ್ಕೊಂಡೇ ನಾವಿದನ್ನು ಎಚ್ಚರ, ಈ ದೃಶ್ಯ ಪ್ರಪಂಚಕ್ಕೆ ಹೋಲಿಸ್ಕೊಂಡು ಅದನ್ನು ನಿದ್ದೆ ಅಂತ, ಇದಕ್ಕೆ ಹೋಲಿಸ್ಕೊಂಡು ಅದನ್ನು ಎಚ್ಚರ ಅಂತ ಹೀಗೆ ಮಾಡ್ಕೊತಾ ಇರ್ತೀವಿ. ಆದರೆ ಯಾವುದೊಂದು ಅವಸ್ಥೆ ಕೂಡ ತಾನೇ ಎಚ್ಚರವೂ ಅಲ್ಲ, ಕನಸು ಅಲ್ಲ, ನಿದ್ರೆ ಅಲ್ಲ. ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇವುಗಳೆಲ್ಲ ವ್ಯವಹಾರ ದೃಷ್ಟಿಯಿಂದ ನಾವು ಇವಕ್ಕೆಲ್ಲ ಹೆಸರುಗಳು ಕೊಟ್ಟಿರೋದು. ಪಾರಮಾರ್ಥ ದೃಷ್ಟಿಯಿಂದ ಹೇಳ್ರಿ ನೋಡೋಣ. ಹೇಳಕ್ಕೆ ಬರಲ್ಲ. ಮೂರು ಅವಸ್ಥೆಗಳಲ್ಲೂ ಪರಮಾತ್ಮ ಸ್ವರೂಪನೂ ಪೂರ್ಣವಾಗಿರ್ತಾನೆ.
ಈಗ ಅಲ್ಲಿ ನಿಂತು ನೀವು ಎಚ್ಚರ ಕನಸು ನಿದ್ದೆ ಹೇಳ್ರಿ ನೋಡೋಣ. ಹಗ್ಗದಲ್ಲಿ ನಿಂತಾಗ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಪ್ರಶ್ನೆ ಇಲ್ಲ. ಅಲ್ಲಿ ನಿಲ್ಲದೆ ಇದ್ದಾಗ ಒಬ್ಬೊಬ್ಬರು ಒಂದೊಂದು ಮಾಡ್ಕೊತಾರಲ್ಲ, ಹಾಗೆ ನಾವು ಆತ್ಮತತ್ವದಲ್ಲಿ ನಿಲ್ಲದೆ ಇದ್ದಾಗ ಈ ರೀತಿ ಎಚ್ಚರ ಕನಸು ನಿದ್ದೆ ಅವಸ್ಥೆ ಒಳಗಡೆ ಅರ್ಧ ಡಜನ್ ಹೀಗೆಲ್ಲ ಮಾಡ್ಕೊತಾ ಇರ್ತೀವಿ. ಇದನ್ನೇನೋ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಆದರೆ ನಾವು ತತ್ವದಲ್ಲಿ ನಿಂತ ಮೇಲೂ ವ್ಯವಹಾರ ದೃಷ್ಟಿಯಿಂದ, ಇವಾಗ ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳು ತತ್ವದಲ್ಲಿ ನಿಂತರು. ನಿಂತ ಮೇಲೂ ಕೂಡ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕೂಡ ನಿಂತ ಮೇಲೂ ಕೂಡ ಅವರು ನಮ್ಮ ಹಾಗೆ ಈ ಶರೀರವನ್ನು ನಾನು ಅಂತಾರೆ, ಎಚ್ಚರ ಕನಸು ನಿದ್ರೆ ಅಂತಾರೆ, ವ್ಯವಹಾರ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹೇಗೆ ಹಗ್ಗವನ್ನು ಕಂಡವನು ಅಥವಾ ಕಪ್ಪೆ ಚಿಪ್ಪನ್ನು ಕಂಡವನು ಬೆಳ್ಳಿಯ ಹಾಗೆ ಹೊಳಿತಾ ಇದ್ದರೂ ಅದು ಬೆಳ್ಳಿಯಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಅನ್ನೋದು ಎಷ್ಟು ಸ್ಪಷ್ಟವಾಗಿರುತ್ತೋ ಹಾಗೆ ಈ ಅವಸ್ಥೆಗಳಲ್ಲೂ ಅವನಿಗೆ ಅನುಭವ ಆಗಿರುತ್ತೆ. ಹೀಗಿರುವಲ್ಲಿ ಇವುಗಳು ಒಂದರಲ್ಲಿ ಪರಮಾರ್ಥವು ಒಂದು ರೂಪವಾಗಿದ್ದು ಮಿಕ್ಕವುಗಳಲ್ಲಿ ಬೇರೊಂದು ರೂಪಕ್ಕೆ ಮಾರ್ಪಡುವುದೆಂದು ಕಲ್ಪಿಸುವುದಕ್ಕೆ ಏನಾದರೂ ಆಧಾರ ಇದೆಯಾ? ಗಾಢನಿದ್ರೆಯಲ್ಲಿ ಪೂರ್ತಿ ಇರ್ತಾನೆ ಸ್ವಾಮಿ ಆತ್ಮ, ನನ್ನ ನಿಜವಾದ ಸ್ವರೂಪ. ಎಚ್ಚರದಲ್ಲಿ ಮುರುಕಾಗಿರ್ತಾನೆ, ಕನಸಿನಲ್ಲಿ ಇನ್ನೂ ಅದು ಕಡಿಮೆ ಆಗ್ತಾ ಹೋಗ್ತಾನೆ. ಹಾಗೇನಾದರೂ ಇದೆಯಾ? ಇಲ್ಲ. ಯಾಕೆ? ಈಗ ಎಚ್ಚರ ಕನಸುಗಳನ್ನು ಉಂಡೆಯಾಗಿ ನೋಡಬಾರದು. ಅದರಿಂದಲೇ ಇವನ್ ನಿದ್ರೆಯನ್ನು ಕೂಡ ಈಗ ಎಚ್ಚರವಾಗಿದ್ದೀವಿ, ನಿದ್ದೆ ಇಲ್ಲ, ಕನಸಿಲ್ಲ. ಯಾಕರಿಂದ ಗೊತ್ತಾಯ್ತು ನಮಗೆ? ಪೂರ್ಣಾನುಭವದಿಂದ ಆತ್ಮನಲ್ಲಿ ನಿಂತಾಗಲೇ ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಯಾವುದರಿಂದ ಗೊತ್ತಾಯಿತು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಬೇರೆ ಜನಗಳಿಗೆ ಇದು ಗೊತ್ತಿರಲ್ಲ. ಅವರೇನು ಹೇಳ್ತಾರೆ, ನನಗೆ ಗೊತ್ತಾಯಿತು ಅಂತಾರೆ. ಅವ್ರ ಪ್ರಕಾರ ನಾನು ಅಂದರೆ ಜನಕ ಮಹಾರಾಜ, ಹಾಗೆ ಅರ್ಥ ಆಯಿತು. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ತಪ್ಪು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಏನಂತ ಮಾಡ್ಕೊತಾರೆ? ಈಗ ನೋಡ್ರಿ, ಎಚ್ಚರ ಕನಸು ನಿದ್ದೆ ನಾವು ಎರಡು ಮಾಡ್ಬಿಡ್ತೀವಿ. ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ಇದರಲ್ಲಿ ತೋರಿಕೊಳ್ಳುವುದು ಅದೃಶ್ಯ ಪ್ರಪಂಚ, ನಿದ್ದೆಯಲ್ಲಿ ತೋರದೇ ಇರೋದು ಅಷ್ಟೇ. ಇಲ್ಲಿ ಅರ್ಧ ಡಜನ್, ಅಲ್ಲಿ ಏನೂ ತೋರೋದಿಲ್ಲ. ಅರ್ಧ ಡಜನ್ ಅಂದರೆ ಎಲ್ಲ ಅನಾತ್ಮವೇ. ಹಾಗೆ ಆದರೆ ಬೇರೆಯವರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಎಚ್ಚರದ ದೃಷ್ಟಿಯಿಂದ. ಇದು ಶಾಸ್ತ್ರದಲ್ಲಿಲ್ಲ, ಸರಿಯಾದ ಗುರುಗಳು ಯಾರೂ ಈ ಗುರು ಪರಂಪರೆಯಲ್ಲಿ ಹೇಳಿಲ್ಲ. ಆದರೂ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ದಾರಿ ತಪ್ಪಿರ್ತಾರೆ. ಅವ್ರಿಗೆ ಕಾಡಿಗೆ ಹೋಗ್ಬಿಡ್ತಾರೆ. ಕಾಡಿನಿಂದ ಹೇಗೆ ಕಗ್ಗತ್ತಲೆ ಆಗಿರುತ್ತೋ ಹಾಗೆ. ಅವ್ರು ಹೇಳೋದೇನು ಅಂತಂದರೆ, ಎಚ್ಚರದಲ್ಲಿ ಸ್ಥೂಲ ಭೂತಗಳಿಂದ ಆದ ಪ್ರಪಂಚ ಇರುತ್ತಂತೆ, ಕನಸಿನಲ್ಲಿ ಸೂಕ್ಷ್ಮ ಭೂತಗಳಿಂದ ಆದ ಪ್ರಪಂಚ ತೋರ್ಕೊತಾ ಇರುತ್ತೆ, ನಿದ್ರೆಯಲ್ಲಿ ಕಾರಣ ಅವಿದ್ಯೆ ರೂಪವಾಗಿ ಇರುತ್ತೆ ಅಂತ ಈ ಕೆಲವರು ಹೇಳ್ತಾರೆ. ಯಾರೋ ಗೊತ್ತು ನಮ್ಗೆ, ಯಾರು ಅಂತ ಕೇಳಿದ ತಕ್ಷಣ ಪ್ರಶ್ನೆ ನಮ್ಗೆ ಉತ್ತರ ಸಿಕ್ಕೋಗುತ್ತೆ. ಈ ಪಂಚಪಾದಿಕ ಭಾಮತಿಕಾರರು ಶಂಕರಾಚಾರ್ಯ ಆದಮೇಲೆ, ಸುರೇಶ್ವರಾಚಾರ್ಯ ಆದಮೇಲೆ ಬಂದವರು ಇದಕ್ಕೆಲ್ಲ ತಪ್ಪು ಅರ್ಥ ಮಾಡಿ ಅದನ್ನು ದಾರಿ ತಪ್ಪಿಸಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತು. ಹಾಗಾದರೆ ಇವರು ಹೇಳೋದ್ರಲ್ಲಿ ಅರ್ಥ ಏನು ನೋಡೋಣ ಸ್ವಲ್ಪ. ಈಗ ಎಚ್ಚರದಲ್ಲಿ ಸ್ಥೂಲ ಭೂತಗಳಿಂದಾದ ಪ್ರಪಂಚ ಇರುತ್ತಂತೆ. ಸ್ಥೂಲ ಭೂತಗಳೆಂದರೆ ಏನು? ಎಚ್ಚರದಲ್ಲಿ ಸ್ಥೂಲ ಭೂತಗಳು ಅಂದರೆ ಪಂಚಭೂತಗಳು ಸ್ಥೂಲ ರೂಪದಲ್ಲಿರುತ್ತೆ. ಪಂಚಭೂತಗಳು ನಮಗೆ ಗೊತ್ತಿದೆ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು ಪಂಚಭೂತಗಳಿಂದ, ಇವುಗಳಿಂದ ಎಲ್ಲವೂ ಆಗಿದೆ, ಅವಸ್ಥೆಗಳಾಗಿದೆ. ಅವಸ್ಥೆಯ ಒಳಗಡೆ ಇರೋ ಅರ್ಧ ಡಜನ್ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಎಲ್ಲವೂ ಕೂಡ ಇದರಿಂದಲೇ ಆಗಿರೋದು.
ಇದೆಲ್ಲರೂ ನಮಗೆ ಗೊತ್ತೇ ಇದೆ. ಆದ್ದರಿಂದ ಈ ಸ್ಥೂಲ ಭೂತಗಳು ಆತ್ಮವ ಅನಾತ್ಮವ ನಮಗೆ ಗೊತ್ತಿದೆ, ಅನಾತ್ಮವೇ ಅನ್ನೋದು ಕೂಡ. ಆದ್ದರಿಂದ ಇವುಗಳಿಂದ ಆಗಿದೆ. ಹೇಗೆ ಮಡಿಕೆ ಕೊಡಕೆ ಶಾವ ತಟ್ಟೆ ಎಲ್ಲ ಮಣ್ಣಿನಿಂದ ಆಗಿದೆ ಅಂತ ಹೇಳ್ತೀವೋ ಹಾಗೆ ಇವೆಲ್ಲವೂ ಕೂಡ ಸ್ಥೂಲ ಭೂತಗಳಿಂದ ಆಗಿದೆ ಅಂತ ನಾವು ತಿಳ್ಕೊಂಡಿದ್ವಿ. ಅವರೇನು ಹೇಳ್ತಾರೆ, ಸೊ ಅಲ್ಲಿಗೆ ಈ ಎಚ್ಚರದಲ್ಲಿ ಸ್ಥೂಲ ಭೂತಗಳಿಂದ ಪ್ರಪಂಚವಾಗಿರುತ್ತೆ. ಕನಸಿನಲ್ಲಿ ಏನಾಗಿರುತ್ತೆ ನೋಡ್ರಿ, ಎಚ್ಚರದ ದೃಷ್ಟಿಯಿಂದ ಕನಸನ್ನು ನೋಡ್ತಾರೆ. ಅವಾಗ ಏನಾಗುತ್ತೆ, ಅದು ಸೂಕ್ಷ್ಮ ಭೂತಗಳಿಂದ ಆಗಿರುತ್ತೆ. ಅವರ ಪ್ರಕಾರ ಸೂಕ್ಷ್ಮ ಭೂತಗಳೆಂದರೆ ಯಾವುದು? ತನ್ಮಾತ್ರೆಗಳು. ಇದು ಪ್ರಪಂಚ ಆಗ ಮೊದಲು ನಮ್ಮ ಇವರು ಕಪಿಲ ಸಾಂಖ್ಯರು ಹೇಳ್ತಾರಲ್ಲ, ಈ ಒಂದು ಪ್ರಕೃತಿ ಅದು ಮೊದಲು ಏನಾಗಿರುತ್ತೆ, ಪ್ರಧಾನವಾಗಿದ್ದು ಅದು ತನ್ಮಾತ್ರೆಗಳ ರೂಪದಲ್ಲಿರುತ್ತೆ. ಅದು ಭಾಗಗಳಾಗಿ ಒಂದು ಭಾಗ ಇದರಲ್ಲೆಲ್ಲ ಸೇರಿಕೊಂಡು ಸೂಕ್ಷ್ಮಭೂತಗಳಾಗುತ್ತೆ ಅಂತ ಹೇಳ್ತಾರೆ. ಅದು 24 ತತ್ವಗಳು ಇವೆಲ್ಲ ಹೇಳ್ತಾರೆ. ನಮ್ಗೆ ಅವೆಲ್ಲ ಏನೂ ಬೇಕಾಗೋದಿಲ್ಲ. ಆದರೆ ಇಲ್ಲಿ ಅವರು ಹೇಳೋ ಸೂಕ್ಷ್ಮಭೂತಗಳು ತನ್ಮಾತ್ರೆಗಳು ಕನಸಿನಲ್ಲಿ ತನ್ಮಾತ್ರೆಗಳಿಂದ ಆಗಿರುತ್ತೆ ಅಂತಾರೆ. ಅಥವಾ ಇನ್ಯಾವುದರಿಂದ ಆಗಿರುತ್ತೆ, ಬರೀ ಮನಸ್ಸಿರುತ್ತೆ. ಎಲ್ಲ ಎಚ್ಚರದ ದೃಷ್ಟಿಯಿಂದ ಸೂಕ್ಷ್ಮಭೂತಗಳಿಂದ ಪ್ರಪಂಚ ಆಗಿರುತ್ತೆ ಅಂತ. ತಾನೇ ನಿದ್ರೆಯಲ್ಲಿ ಇವೆಲ್ಲ ಅದರ ಕರಗಿ ಅದರ ಒಳಗಡೆ ಸೇರಿರುತ್ತಲ್ಲ, ಅದಕ್ಕೆ ಕಾರಣ ಅವಿದ್ಯೆ ಇರುತ್ತೆ. ಇವರಿಗೆ ಶಂಕರಾಚಾರ್ಯ ಹೇಳಿರೋದನ್ನು ಸ್ವಲ್ಪ ತಗೊಂಡ್ಬಿಡ್ತಾರೆ. ಅದನ್ನು ಪೂರ್ತಿ ತಗೊಂಡು ಶಂಕರಾಚಾರ್ಯ ಯಾವ ಅರ್ಥದಿಂದ ಹೇಳಿದ್ದಾರೆ ಅಷ್ಟು ನೋಡ್ಕೊಳ್ಳೋ ತಾಳ್ಮೆ ಇದೆ, ಅಥವಾ ಸರಿಯಾದ ಗುರುಗಳು ಅವರಿಗೆ ತಿಳಿಸ್ಕೊಡದೇ ಇರೋದರಿಂದ ನಿಜ ಗಾಢನಿದ್ರೆಯಲ್ಲಿ ಕಾರಣ ಅವಿದ್ಯೆ ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಆ ಉಪನಿಷತ್ತು ಯಾವುದು ಮಾಂಡಿಕ್ಯ ಉಪನಿಷತ್ತು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಗೌಡಪಾದ ಕಾರಿಕೆಗಳಲ್ಲಿ ಇನ್ನೂ ಸ್ಪಷ್ಟತೆ ಆಗಿದೆ. ಕಾರಣ ಅವಿದ್ಯೆ ಅಂತ ಯಾತಕ್ಕೆ ಹೇಳಿದ್ದಾರೆ, ಅಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋಕೆ ಆಗದೇ ಇರೋದ್ರಿಂದ ಯಾರಿಗೂ ಆಗೋದಿಲ್ಲ. ತೋ ಆತ್ಮನಾಗಿರ್ತೀವಿ, ಅಲ್ಲಿ ತಿಳ್ಕೊಳ್ಳೋಕೆ ಬರೋದಿಲ್ಲ. ಹಾಗೆ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಹಾಗಾದರೆ ಎಚ್ಚರದಲ್ಲಿರೋ ಇನ್ಸ್ಟ್ರೂಮೆಂಟ್ಸಿಂದ ನೀವು ಆತ್ಮನ ತಿಳ್ಕೊಂಡ್ಬಿಡ್ತೀರಾ? ಅಲ್ಲ, ವಿಷಯ ಮಾಡಿ ತಿಳ್ಕೊಳ್ಳೋಕೆ ಬರಲ್ಲ. ಇಲ್ಲಿ ಸಾಧನೆ ಮಾಡಿ ಮನಸ್ಸು ತನ್ನ ತನವನ್ನು ಎಚ್ಚರದಲ್ಲಿ ಬಿಟ್ಟರೆ ಆತ್ಮನಾಗಿ ಉಳ್ಕೊತೀವಿ. ನಮಗೆಲ್ಲ ಸ್ಪಷ್ಟವಾಗಿದೆ ಇವಾಗ, ಅದ್ರ ಬಗ್ಗೆ ಅಷ್ಟು ಪ್ರಶ್ನೆ ಬರೋಲ್ಲ ಇವಾಗ. ಸೊ ಅಲ್ಲಿಗೆ ಇದನ್ನು ಕಾರಣ ಅಂತ ಯಾಕೆ ಕರೆದ್ರು ಅಂತಂದರೆ, ಮತ್ತೆ ಕನಸು ಎಚ್ಚರಗಳಲ್ಲಿ ತಪ್ಪಾಗಿ ತಿಳ್ಕೊತೀವಿ. ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊತಾನೆ ಅಲ್ವಾ? ಅಲ್ಲಿ ತಪ್ಪಾಗಿ ತಿಳ್ಕೊತೀವಿ. ಎಚ್ಚರದಲ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನಿಜವಾದ ನಾನು ಆತ್ಮ ಅಂತ ಯಾರಿಗೆ ಗೊತ್ತಿರುತ್ತೆ? ನಾವೇನು ಅನ್ಕೊತೀವಿ, ಎಚ್ಚರದಲ್ಲಿರೋ ಜನಕ ಮಹಾರಾಜನೇ ನನ್ನ ನಿಜವಾದ ಸ್ವರೂಪ, ಕನಸಿನಲ್ಲಿ ಭಿಕ್ಷುಕನೇ ನಾನು. ಹೀಗೆ ನಾನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಗಾಢನಿದ್ರೆಯಲ್ಲಿ ಸರಿಯಾಗಿ ತಿಳ್ಕೊಳ್ಳದೇ ಇರೋದೇ ಕಾರಣ. ಅದಕ್ಕೋಸ್ಕರ ಇದು ಕಾರಣ, ಅದು ಕಾರ್ಯ ಅಂತ ಹೇಳ್ತಾರೆ. ಅವಸ್ಥೆಗಳಿಗೆ ಕಾರ್ಯ ಕಾರಣ ಭಾವ ಸಂಬಂಧ ಇಲ್ಲ. ಮೊದಲೇ ಹೇಳ್ಬಿಟ್ಲು ಅದನ್ನು. ಅವಸ್ಥೆಗಳಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ, ಅವು ಇಂಡಿಪೆಂಡೆಂಟ್. ಇಲ್ಲಿ ಇಂಡಿಪೆಂಡೆಂಟ್ ಅಂದಿದ ತಕ್ಷಣ ಆತ್ಮನ ಬಿಟ್ಟು ತಾವೇ ತೋರುತ್ತೆ ಅಂತ ತಗೋಬಾರ್ದು, ಮತ್ತೆ ತಪ್ಪಾಗುತ್ತೆ. ಇಂಡಿಪೆಂಡೆಂಟ್ ಅಂತಂದರೆ ಈ ಅರ್ಥದಲ್ಲಿ. ಹಾಗೆ ಒಂದಕ್ಕೊಂದು ಅನಾತ್ಮದ ಇಂಟರ್ ಕನೆಕ್ಷನ್ ಇರೋದಿಲ್ಲ. ಈಗ ನೋಡ್ರಿ, ಏನು ತಗೊಂಡ್ರು, ಎಚ್ಚರದಲ್ಲಿ ಸ್ಥೂಲ ಶರೀರ ಇರುತ್ತೆ, ಕನಸಿನಲ್ಲಿ ಸೂಕ್ಷ್ಮ ಶರೀರ ಇರುತ್ತೆ, ನಿದ್ದೆಯಲ್ಲಿ ಕಾರಣ ಶರೀರ ಇರುತ್ತೆ ಅಂತ ಹೀಗೆ ತೊಗೊಂಡ್ಬಂದು ಕೂತ್ಕೊಂಡ್ರು. ಆದ್ದರಿಂದ ಇವುಗಳಿಂದ ತುಂಬ ಅನರ್ಥ ಆಗುತ್ತೆ. ನಾವು ಹಿಂದೆ ಎಲ್ಲ ಡಿಸ್ಕಷನ್ಸ್ ಮಾಡಿದ್ದೀವಿ, ಈಗ ಅಷ್ಟು ಡೀಟೇಲಾಗಿ ಹೋಗೋದು ಬೇಡ. ಯಾವಾಗ ನೀವು ಎಚ್ಚರದಲ್ಲಿ ಸ್ಥೂಲ ಶರೀರ, ಕನಸಿನಲ್ಲಿ ಸೂಕ್ಷ್ಮ ಶರೀರ, ಇದು ಎಚ್ಚರ ದೃಷ್ಟಿಯಿಂದ ಸರಿಯೇ. ಆದರೆ ನೀವು ಕನಸಿನ ದೃಷ್ಟಿಯಿಂದ ನೋಡಿದಾಗ ಅದಕ್ಕೆ ಆ ಮಂತ್ರದಲ್ಲಿ ಏನು ಹೇಳ್ತಾರೆ, ಎಚ್ಚರದಲ್ಲಿ ಸಪ್ತಾಂಗ ಏಕೋನಂಶತಿ ಮುಖ ಅಂತ ಹೇಗೆ ಹೇಳ್ತಾರೋ, ಇಲ್ಲಿ ಸಪ್ತಾಂಗ ಅಂದಿದ ತಕ್ಷಣ ಆತ್ಮನ ಹೇಳ್ತಾರೆ. ಏಕೋನಂಶತಿ ಮುಖ ಅಂದರೆ 19 ಮುಖಗಳು ಹೇಳ್ತಾರೆ.
ಅಂದರೆ ಈ ಜೀವಪ್ಪನಿಗೆ, ಅಂದರೆ ಜನಕ ಮಹಾರಾಜನಿಗೆ. ಕನಸಿನಲ್ಲಿ ಹೇಗೆ ಹೇಳ್ತಾರೆ, ಅಲ್ಲೂ ಸಪ್ತಾಂಗ ಏಕೋನಂಶತಿ ಮುಖ. ಆದರೆ ಅಲ್ಲಿ ಏಕೋನಂಶತಿ ಮುಖ ಅಂತಂದ್ರೆ 19 ಮುಖಗಳೇ. ಅಲ್ಲಿ ಅವನು ಭಿಕ್ಷುಕನಾಗಿರ್ತಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹೀಗೆ ತಗೋಬೇಕಾಗತ್ತೆ ನಾವು. ಆ ಥರ ಇದ್ದಿದ್ರೆ ಅವರು 19 ಹೇಳಬಾರ್ದಾಗಿತ್ತು. ಬರೀ ಮನಸ್ಸಿದೆ ಅಂತಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು 10 ಬಿಟ್ಬಿಡ್ಬೇಕಾಗಿತ್ತು. ಹಾಗೆ ಹೇಳಿಲ್ವಲ್ಲ. ಅಲ್ಲೂ ಕೂಡ ಎಚ್ಚರದಲ್ಲಿ ಹೇಗೆ ಹೇಳಿದ್ರು, ಕನಸಿನಲ್ಲೂ ಹಾಗೆ ಹೇಳಿರೋದ್ರಿಂದ ಗಾಢನಿದ್ರೆಯಲ್ಲಿ ಯಾವ ಏಕೋನಂಶತಿ ಮುಖ ಅವೆಲ್ಲ ಯಾವುದೂ ಇಲ್ಲ, 19 ಇಲ್ಲ, ಯಾವ ಪ್ರಪಂಚ ಎಂಥದ್ದು ಬಂದಿಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಆತ್ಮನಾಗಿರ್ತೀವಿ ಅನ್ನೋದು ಹೇಳಿದ್ವಿ. ಒಟ್ಟಿನಲ್ಲಿ ಈ ರೀತಿ ತಪ್ಪು ಅಭಿಪ್ರಾಯ ಮಾಡಿಟ್ಟಿದ್ದಾರೆ ಬೇರೆಯವರು ಅನ್ನೋದು. ಇದು ಈ ರೀತಿ ಮಾಡಿದರೆ ಇದನ್ನೇನಂತಾರೆ, ಶುಷ್ಕ ಕಲ್ಪನೆ. ಈ ಕಲ್ಪನೆಗೆ ಆಧಾರ ಇಲ್ಲ. ಇದು ಶಾಸ್ತ್ರದಲ್ಲಿ ಈ ರೀತಿ ಹೇಳಿಲ್ಲ. ಎರಡನೇದು ಅನುಭವಕ್ಕೆ ವಿರುದ್ಧವಾಗಿದೆ. ಈಗ ಅನುಭವದಲ್ಲಿ ಅಲ್ಲಿ ಭಿಕ್ಷುಕನಾಗಿರ್ತಾನೆ, ಅವನಿಗೆ ಸೂಕ್ಷ್ಮ ಶರೀರದಲ್ಲಿರ್ತಾನೆ. ಅವನು ಇಲ್ಲಿ ಹೇಗಿರ್ತಾನೋ ಹಾಗೆ ಇರ್ತಾನೆ. ಇದು ಫಸ್ಟ್ ಶೋ, ಅದು ಸೆಕೆಂಡ್ ಶೋ. ಕಿತ್ಕೊಂಡು ಹೋಯ್ತಲ್ವ. ಅಲ್ಲಿ ನಾನು ಗಾಢನಿದ್ರೆಯಲ್ಲಿದ್ದಾಗ ನಾನು ಅವಿದ್ಯೆಯಲ್ಲಿದ್ದೀನಿ ಅಂತ ಯಾರಿಗಾದ್ರೂ ಅನಿಸುತ್ತಾ? ಅನ್ಸಲ್ಲ. ಗೊತ್ತಾಗಬೇಕಲ್ಲ ನನಗೆ. ಹಾಗೆ ಇಲ್ಲಿ ಗೊತ್ತಾಗುತ್ತೆ ವಿದ್ಯೆ ಅವಿದ್ಯೆ, ಇದು ಸರಿಯಾ ತಪ್ಪಾ ಅನ್ನೋದು. ಮೊದಲು ಸರಿ ಅಂತ ಅಂದ್ಕೊಂಡಿರ್ತೀನಿ, ಹಗ್ಗವೇ ಹಾವೇ ಸತ್ಯ ಅಂತ. ಬೇರೆ ಸರಿಯಾದ ಜ್ಞಾನ ಬಂದು ಅದನ್ನು ಹೊಡೆದಾಕ್ಬೋದು. ಎಲ್ಲಿ ನಿದ್ದಿಲ್ಲಂತ ಪ್ರಶ್ನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅಲ್ಲಿ ಪ್ರಶ್ನೆ ಅನಾತ್ಮವೇ ಇಲ್ಲ. ಆತ್ಮನಾಗಿದ್ದಾಗ ಪ್ರಶ್ನೆ ಎಂಥದ್ದು? ನಾವು ಆತ್ಮನಾಗಿರ್ತೀವಿ. ಇಲ್ಲಿ ಆತ್ಮ ಅನಾತ್ಮಗಳ ಕಲಿಬೇಕೆ ಆಗಿರೋದ್ರಿಂದ ದೃಶ್ಯ ಪ್ರಪಂಚದಲ್ಲಿ ಹೀಗೆ ಸಹಜವಾಗಿರುತ್ತೆ. ಅಲ್ಲಿ ಏನಾಯಿತು, ಶಾಸ್ತ್ರದಲ್ಲಿ ಹೀಗೆ ಹೇಳಿಲ್ಲ, ಸಾರ್ವತ್ರಿಕ ಗುರುಗಳು ಹೇಳಿಲ್ಲ. ಗುರುಗಳು ಅಂದರೆ ಯಾರಿದೆ? ಈ ಗುರು ಪರಂಪರೆ ಇದೆಯಲ್ಲ, ವೇದವ್ಯಾಸರಿಂದ ಹಿಡಿದು ಶುಕ ಮಹರ್ಷಿಗಳು, ಗೌಡಪಾದರು, ಗೋವಿಂದಪಾದರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಇವರು ಗುರು ಪರಂಪರೆ. ಎಲ್ಲೂ ಹೇಳಿಲ್ಲ. ಯಾವ ಪುಸ್ತಕದಲ್ಲಿ ಹೇಳಿದ್ದಾರೆ ನೋಡಿ? ಯಾರೂ ಹೇಳಿಲ್ಲ. ಜೊತೆಗೆ ಇದು ಅನುಭವದಲ್ಲಿ ನೋಡಿಕೊಂಡ್ರೆ ಸಾರ್ವತ್ರಿಕ ಪೂರ್ಣ ಅನುಭವ ಹೊಂದೋದಿಲ್ಲ. ತರ್ಕಕ್ಕೆ ನಿಲ್ಲೋದಿಲ್ಲ. ಇದಕ್ಕೆ ಶುಷ್ಕ ಕಲ್ಪನೆ, ಶುಷ್ಕ ತರ್ಕ ಅಂತಲೂ ಹೇಳ್ತಾರೆ. ಜೊತೆಗೆ ಇನ್ನೇನು ಹೇಳ್ಬೋದು ಇದಕ್ಕೆ? ಈ ಒಂದು ಲಾಜಿಕ್ಗೂ ನಿಲ್ಲಲ್ಲ ಇದು. ಆದ್ದರಿಂದ ಇಷ್ಟು ಇರೋದರಿಂದ ಇದನ್ನು ನಾವು ಗಣನೆಗೆ ತಗೋಬೇಕಾಗಿಲ್ಲ. ಇದಕ್ಕೂ ಅನುಭವದ ಆಧಾರ ಇಲ್ಲ. ಸ್ವಾಮಿಗಳೇ ಹೇಳ್ತಾರೆ, ಅನುಭವದ ಆಧಾರ ಇಲ್ಲ, ಶಾಸ್ತ್ರದ ಆಧಾರ ಇಲ್ಲ, ಮತ್ತು ಲಾಜಿಕ್ಗೂ ನಿಲ್ಲೋದಿಲ್ಲ, ಯಾವುದಕ್ಕೂ ನಿಲ್ಲೋದಿಲ್ಲ. ಇದು ತಪ್ಪು. ಆದ್ದರಿಂದ ನಿದ್ರೆಯಲ್ಲಿಯೂ ಎಚ್ಚರ ಕನಸುಗಳಲ್ಲಿಯೂ ಪರಮಾರ್ಥ ರೂಪವಾದ ಆತ್ಮನು ಯಾವಾಗಲೂ ಒಂದೇ ಥರ ಇರ್ತಾನೆ 3 ಅವಸ್ಥೆಗಳಲ್ಲಿ. ಮತ್ತು 3 ಅವಸ್ಥೆಗಳು ಅನ್ನೋದು ಎಚ್ಚರ ದೃಷ್ಟಿಯಿಂದ ಹೇಗಿರ್ತಾನೆ? ಅವನು ಶುದ್ಧ ಜ್ಞಾನಾನಂದ ರೂಪನಾಗಿರ್ತಾನೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಾನೆ. ಗಾಢನಿದ್ರೆಯಲ್ಲಿ ಹೀಗಿರ್ತಾನೆ, ಎಚ್ಚರದಲ್ಲೂ ಹಾಗೆ, ಕನಸಿನಲ್ಲೂ ಹಾಗೆ ಇರ್ತಾನೆ. ಮತ್ತು ಎಚ್ಚರ ಕನಸು ನಿದ್ದೆ ಅನ್ನೋದು ಮತ್ತೆ ಎಚ್ಚರ ದೃಷ್ಟಿಯಿಂದ. ಯಾವಾಗಲೂ ಅವನು ಹೇಗಿರ್ತಾನೆ? ಬರೀ ಗಾಢನಿದ್ರೆಯಲ್ಲಿ ಮಾತ್ರ ಅಲ್ಲ, ನಿಷ್ಪ್ರಪಂಚ, ಪ್ರಪಂಚ ಇರಲ್ಲ, ನಿಷ್ಕ್ರಿಯ, ನಿರವಸ್ಥ, ಕ್ರಿಯೆ ಇರೋಲ್ಲ. ಅಂದರೆ ಕರ್ತೃತ್ವ ಭೋಕ್ತೃತ್ವಗಳು ಇರೋದಿಲ್ಲ. ಮತ್ತು ಅಲ್ಲಿ ತಾಪತ್ರೆಗಳ ಕಾಟ ಇರೋಲ್ಲ. ಅವೆಲ್ಲ ಗೊತ್ತಿದೆ ನಿಮಗೆ ಗಾಢನಿದ್ರೆಯಲ್ಲಿ ಮಿಕ್ಕಿರೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ರೀತಿ ಅಲ್ಲಿ ಪ್ರಪಂಚ ಇರೋದಿಲ್ಲ. ಅವಸ್ಥೆ ನಿರವಸ್ಥನಾಗಿರ್ತಾನೆ, ನಿಷ್ಕ್ರಿಯನಾಗಿರ್ತಾನೆ, ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಮತ್ತು ಅಲ್ಲಿ ದೃಶ್ಯ ಪ್ರಪಂಚ ಇದೇ ಇರೋಲ್ಲ, ಅನಾತ್ಮ ಇರೋದಿಲ್ಲ. ಮತ್ತು ಅಲ್ಲಿ ಅನೇಕ ಕರ್ತೃಭೋಕ್ತೃಗಳು, ಅನೇಕ ನಾಮರೂಪಗಳು, ಹೀಗೆ ಅನೇಕ ಕರ್ತೃಕರ್ಮ ಕ್ರಿಯಾ ಸಾಧ್ಯ ಸಾಧನ ಇವ್ಯಾವುದೂ ಇರೋದಿಲ್ಲ.
ಎಲ್ಲಿ? ನಿದ್ದೆಯಲ್ಲಿ. ಹಾಗಾದರೆ ಎಚ್ಚರದಲ್ಲಿ ಸ್ವಾಮಿ ಹಾಗೆ, ಕನಸಿನಲ್ಲಿ ಸ್ವಾಮಿ ಹಾಗೆ ತಗೋಬೇಕು. ಯಾಕೆ? ಮೂರರಲ್ಲೂ ಕೂಡ ಆತ್ಮನು ಸಮವಾಗಿರ್ತಾನೆ. ಆ ದೃಷ್ಟಿಯಿಂದ ನಾವು ನೋಡೋದು ಬರಬೇಕು, ನಾವು ಕಲ್ತ್ಕೊಂಡು. ಆ ಥರ ನಾವು ಸಾಧನೆ ಮಾಡಿದಾಗ ತತ್ವದಲ್ಲಿ ನಿಂತರೆ ನಮಗೆ ಆ ಅನುಭವ ಬರುತ್ತೆ. ಆದ್ದರಿಂದ ಇವನು ಯಾವಾಗಲೂ ನಿಷ್ಪ್ರಪಂಚನಾಗಿರ್ತಾನೆ. ಇದು ಬೃಹದಾರಣ್ಯಕ ವಾರ್ತಿಕದಲ್ಲೂ ಕೂಡ ಇದಕ್ಕೆ ನಮಗೆ ಬಲ ಸಿಗುತ್ತೆ. ಆದ್ದರಿಂದ ನಿದ್ರೆಯಲ್ಲಿ ನಾವು ಪ್ರಪಂಚವನ್ನು ಅರಿಯುವುದಿಲ್ಲ, ಎಚ್ಚರ ಕನಸುಗಳಲ್ಲಿ ಅರಿಯುತ್ತೇವೆ. ನಿದ್ರೆಯಲ್ಲಿ ಅನಾತ್ಮದ ಸೋಲಿಲ್ಲ, ಎಚ್ಚರ ಕನಸುಗಳಲ್ಲಿ ಅನಾತ್ಮದ ಸೋಲಿದೆ. ಆದರೆ ನೀವು ಮುಕ್ತರಾಗಿ ನಿಂತಾಗ, ಹಗ್ಗ ಅಂತ ಗೊತ್ತಾದಾಗ, ಹಾವು ಅಂತ ನಿಮಗೆ ಅನಿಸೋದೇ ಇಲ್ಲ. ಆದರೆ ಇಲ್ಲಿ ಆ ಎಕ್ಸಾಂಪಲ್ಗಿಂತ ನಿಮಗೆ ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ ಬೆಳ್ಳಿ ಥರ ಹೊಳಿತಾ ಇರುತ್ತೆ, ನೀವು ಟೋಪಿ ಬೀಳೋದಿಲ್ಲ ಅಷ್ಟೇ. ಆ ಅರ್ಥ ತಗೋಬೇಕಿಲ್ಲಿ. ಅದೇ ರೀತಿ ಬ್ರಹ್ಮಜ್ಞಾನ ಆದ ಮೇಲೂ ಅವನಿಗೂ ಶರೀರ ಇರುತ್ತೆ. ಮೊದಲು ಹೇಗಿರ್ತಾನೋ ಹಾಗೇ ಇರ್ತಾನೆ. ಮತ್ತು ವ್ಯತ್ಯಾಸ ಏನು ಅಂದರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಸೊ ಇವೆಲ್ಲ ನಾನು ಗಾಢನಿದ್ರೆಯಲ್ಲಿ ಏನಿರುತ್ತೋ ಅವನು ಎಚ್ಚರದಲ್ಲೂ ಅದೇ ಅನುಭವ ಇರುತ್ತೆ. ಮತ್ತು ಅವನು ನಾನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಅಶರೀರ ಸ್ವರೂಪ, ಇವೆಲ್ಲ ಅನುಭವದಲ್ಲಿರುತ್ತೆ. ಪ್ರಪಂಚ ಕಾಣ್ತಾ ಇರುತ್ತೆ ಅವನಿಗೂ ನಮ್ಮ ಹಾಗೆ, ಅವನು ನಮ್ಮ ಹಾಗೆ ವ್ಯವಹಾರ ಮಾಡ್ತಾನೆ. ಬಟ್ ಯಾವುದರಲ್ಲೂ ಅವನಿಗೆ ತಾದಾತ್ಮ, ಅಟ್ಯಾಚ್ಮೆಂಟ್, ಮೋಹ, ನಾನು ನನ್ನದು ಅನ್ನೋ ಮಮಕಾರ, ಕರ್ತೃತ್ವ, ಭೋಕ್ತೃತ್ವ ಇರೋದಿಲ್ಲ. ಮೊದಲು ಇತ್ತು, ಆಮೇಲೆ ಹೋಯಿತು ಅಲ್ಲ. ಎಂದೆಂದೂ ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ ಅನ್ನೋ ಒಂದು ಗಟ್ಟಿ ಅನುಭವ ಒಂದು ಸಾರಿ ಬಂದರೆ ಮತ್ತೆ ಹೆಚ್ಚು ಕಡಿಮೆ. ಎಷ್ಟು ಸಾರಿ ನೋಡ್ಬೇಕು ಸ್ವಾಮಿ? ಒಂದು ಸಾರಿ ಕಪ್ಪೆ ಚಿಪ್ಪು ಅಂತ ಗೊತ್ತಾದ್ಮೇಲೆ ಮತ್ತೆ ನೋಡ್ಬೇಕಾ, ಗಟ್ಟು ಮಾಡಬೇಕಾ? ಬೇಕಾಗಿಲ್ಲ. ಹಾಗೆ ತಗೋಬೇಕಾಗುತ್ತೆ. ಆದ್ದರಿಂದ ನಿದ್ರೆಯಲ್ಲಿ ನಾವು ಪ್ರಪಂಚವನ್ನು ಅರಿಯುವುದಿಲ್ಲ, ಎಚ್ಚರ ಕನಸುಗಳಲ್ಲಿ ಅರಿಯುತ್ತೇವೆ ಎಂಬ ವಿಭಾಗವೇ ಕರೆಕ್ಟ್. ಯಾವ ದೃಷ್ಟಿಯಿಂದ? ಎಚ್ಚರದ ದೃಷ್ಟಿಯಿಂದ. ಸೊ ಅಲ್ಲಿ ಏನಂತ ಕರೀತಾರೆ ಅದನ್ನು? ಮಾಯೆ, ಹುಸಿ ತೋರಿಕೆ, ಮತ್ತು ತೋರಿ ಹಾರೋದು ಅಂತ ಹೀಗೆ ಹೆಸರುಗಳು ಬೇಕಾದಷ್ಟಿದೆ ಅದಕ್ಕೆ. ಯಾಕೆ? ಮೇಲೆ ಹೇಳಿದಂತೆ ನಿದ್ರೆ, ಕನಸು, ಎಚ್ಚರ ಮೂರು ಒಂದೇ ಬಗೆಯ ಕನಸು, ಮೂರು ಕೂಡ ಒಂದೇ ಬಗೆಯ ಕನಸು. ಮೂರನ್ನು ಕನಸು ಅಂತ ಕರೀತಾರೆ. ಇಲ್ಲಿ ಗೌಡಪಾದ ಕಾರಿಕೆಯಲ್ಲೂ ಕರೀತಾರೆ, ಹಾಗೆ ಐತರೇಯ ಉಪನಿಷತ್ನಲ್ಲೂ ಕೂಡ ಈ ರೀತಿ ಕರೀತಾರೆ. ಯಾಕೆ ಮೂರನ್ನು ಕನಸು ಅಂತ ಕರೆದರು ಅಂತಂದರೆ, ಮೂರನ್ನು ತತ್ವ ತಿಳ್ಕೊಳ್ಳಲ್ಲ. ಈಗ ಕನಸಿನಲ್ಲಿ ನಾವು ನಮ್ಮ ನಿಜವಾದ ಸ್ವರೂಪ ಗೊತ್ತಾಗೋದಿಲ್ಲ, ಅದು ತಪ್ಪಾಗಿ ತಿಳ್ಕೊಂಡಿರ್ತೀವಲ್ಲ, ಹಾಗೆ. ಆದ್ದರಿಂದ ಅಲ್ಲೂ ಹಾಗೆ ಅಂತ ಹೇಳ್ತಾರೆ. ಸೊ ಈ ಕನಸು ತತ್ವವನ್ನು ತಿಳಿಯದೆಂಬ ನಿದ್ರೆಯಲ್ಲಿ ಜೀವನಿಗೆ ಉಂಟಾಗಿರುತ್ತದೆ. ಈ ಅನಾದಿ ನಿದ್ರೆಯಿಂದ ತಿಳಿದೆ ಚೆತ್ತಾಡ. ಅನಾದಿ ನಿದ್ರೆ ಅಂದರೆ ನಾವು ಏನು ತಿಳ್ಕೊಂಡಿರ್ತೀವೋ ಅದು ಯಾವಾಗಾಯಿತು ಗೊತ್ತಿಲ್ಲ. ಅನಾದಿ ಅನಂತ, ನಾವು ತಪ್ಪು ತಿಳ್ಕೊಂಡಿರೋದು ಯಾವಾಗಲಿಂದ? ಅನಾದಿ ಅನಂತ, ಮೊದಲಿಂದ ಹೇಗೋ ಬಂದ್ಬಿಟ್ಟಿದೆ ಅದು. ಅದಕ್ಕೋಸ್ಕರ ಅದನ್ನು ಅನಾದಿ ಅನಂತ ಅಂತ ಹೇಳ್ತಾರೆ. ಅದೇ ರೀತಿ ನಿದ್ರೆ ಕೂಡ, ಇದು ನಿದ್ರೆ ಅಂದರೆ ಸರಿಯಾಗಿ ತಿಳ್ಕೊಳ್ಳೋದು, ಅಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದೇ ಇರೋದು. ಆ ಅನಾದಿ ನಿದ್ರೆಯಿಂದ ನಾವು ಎಚ್ಚೆತ್ತಾಗ ನಮಗೆ ನನ್ನ ನಿಜವಾದ ಸ್ವರೂಪ ನಿದ್ದೆಯಲ್ಲಿ ಗೊತ್ತಾಗೋದಿಲ್ಲ. ಎಚ್ಚರದಲ್ಲಿ ಸಾಧನೆ ಮಾಡೇ ತಿಳ್ಕೊಬೇಕಾಗುತ್ತೆ. ಮತ್ತು ಸಾಧನೆ ಮಾಡ್ತೀವಿ ಅಂದಿದ್ದ ತಕ್ಷಣ ಸಾಧನೆಯಿಂದ ತಿಳ್ಕೊತೀವಿ, ಸಾಧ್ಯ ಸಾಧನೆ ಅಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ನಮಗೇನು ಹೇಳಿದ್ರು ವ್ಯವಹಾರದ ದೃಷ್ಟಿಯಿಂದ ಹೇಳಿದರೆ ಅದಕ್ಕೆ ತಪ್ಪರ್ಥ ಒಂದು ಇರುತ್ತೆ. ಎಚ್ಚರದ ದೃಷ್ಟಿಯಿಂದ ಅವುಗಳನ್ನ ಬಿಟ್ಟೇ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅಲ್ಲಿ ಆತ್ಮನು ಹುಟ್ಟೋದಿಲ್ಲ, ಅವನಿಗೆ ನಿದ್ರೆ ಇಲ್ಲ, ಕನಸಿಲ್ಲ, ಅವನಿಗೆ ಎರಡನೆಯದೆಂಬುದೇ ಇಲ್ಲ ಅಂತ ತಿಳಿತೀವಿ ಅಲ್ವಾ? ಆತ್ಮ ನಿದ್ರೆ ಮಾಡ್ತಾನೆ, ನಿದ್ದೆಯಲ್ಲಿ ಆತ್ಮ ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಿದ್ರೆ ಅವನ ಅರಿವಿಗೆ ಲೋಪವಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ.
ಎಂದೆಂದೂ ಅವನ ಅರಿವಿಗೆ ಲೋಪವಿಲ್ಲ. ಬರೀ ಎಚ್ಚರದಲ್ಲಿ ಕನಸಿನಲ್ಲಿ ಮಾತ್ರ ಅವನ ಅರಿವು, ಬರೀ ಅರಿವು ಇರೋದು ಮಾತ್ರ ಅಲ್ಲ, ನಿದ್ರೆಯಲ್ಲಿ ಇರುತ್ತೆ. ಹೇಗೆ ಹೇಳ್ತೀರಾ? ಎದ್ದ ಮೇಲೆ ಅಲ್ಲಿ ಏನೂ ಇರಲಿಲ್ಲ ಅಂತ ಯಾವುದರಿಂದ ಹೇಳ್ತೀರಾ? ನಾನು 100 ಪ್ರಶ್ನೆ ಕೇಳಿ ಟಕ ಟಕ ಉತ್ತರ ಕೊಡ್ತಾರಲ್ಲ ಪ್ರತಿಯೊಬ್ಬರು, ಯಾವುದರಿಂದ ಕೊಟ್ಟರೋ ಅದಿತ್ತೋ ಇಲ್ವೋ ಅದನ್ನು ಹೇಳೋದು ಏನಂತ, ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ ಅನ್ನೋದು. ಆದ್ದರಿಂದ ನಮಗೆ ಆ ತತ್ವದಲ್ಲಿ ನಿಂತ ಮೇಲೆ ನಾನು ಅಂದರೆ ಇಲ್ಲಿ ಆತ್ಮನು ಎಂದೆಂದು ಹುಟ್ಟಿಲ್ಲ, ಅವನಿಗೆ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ ಅನ್ನೋದು ತಿಳಿದು ಬರುತ್ತೆ. ಅವಸ್ಥಾತ್ರಯವೆಂಬುದು ಪರಮಾರ್ಥವಾಗಿಯೂ ಇರುವುದೆಂದೇನು ವೇದಾಂತವು ಹೇಳುವುದಿಲ್ಲ. ವೇದ ಅಂತ ಅಂದರೆ ಆ ತತ್ವದಲ್ಲಿ ನಿಂತ ಮೇಲೆ, ಅಥವಾ ಶಾಸ್ತ್ರ ದೃಷ್ಟಿಯಿಂದ ಹೇಳಿದ್ರೆ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಯಿಂದ ಹೇಳಿದರೆ ಎಚ್ಚರ, ಕನಸು, ನಿದ್ದೆ ಸತ್ಯವಾಗಿದೆ ಅಂತ ಯಾರು ಹೇಳ್ತಾರೆ? ಅದಿದ್ದರೆ ಅಲ್ವಾ. ಆದ್ದರಿಂದ ಹಾವು, ನೆಲದ ಬೆರುಕು, ನೀರಿನ ಕೋಡಿ ಎಲ್ಲ ಒಂದೇ, ಮಾಯೆ ಅನ್ನೋದು ನಾವು ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಈ 3 ಅವಸ್ಥೆಗಳಿವೆ ಎನ್ನುವವರಿಗೆ ಇವುಗಳ ಸಾಕ್ಷ್ಯ ಸ್ವರೂಪವನ್ನು ತೋರಿಸಿ ಅದೇ ಪರಮಾರ್ಥವು ಅಂತ ನಾವು ಹೇಗೆ ಹಗ್ಗವನ್ನು ತೋರಿಸಿದ ಮೇಲೆ, ಹಗ್ಗ ಅಂತ ಅವನಿಗೆ ಅನುಭವ ಬಂದ ಮೇಲೆ ಅದು ಹಾವಲ್ಲ, ನೀರಿನ ಕೋಡಿಯಲ್ಲ, ನೆಲದ ಬಿರುಕಲ್ಲ ಅಂತ ಹೇಗೆ ಗೊತ್ತಾಗುತ್ತೋ, ಅವನಿಗೆ ಎಚ್ಚರದಲ್ಲಿ ಗಾಢನಿದ್ರೆ ಅನುಭವದಿಂದ ಆತ್ಮತತ್ವದಲ್ಲಿ ನೆಲೆ ನಿಂತಾಗ ಅವನಿಗೆ ಇದು ಎಚ್ಚರವಲ್ಲ, ಕನಸಲ್ಲ, ನಿದ್ದೆಯಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವು ಬರೀ ಹುಸಿ ತೋರಿಕೆ. ಅಲ್ಲಿಗೆ ನಮ್ಮ ಶಾಸ್ತ್ರ ನಮ್ಗೆ ಅವಸ್ಥೆಗಳನ್ನ ತಿಳಿಸಕ್ಕೆ ಬಂದಿಲ್ಲ, ಅವಸ್ಥೆಗಳ ಉಪಾಯದಿಂದ ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸೋದಕ್ಕೆ ಬಂದಿದೆ ಅನ್ನೋದು ಅರ್ಥ ಮಾಡ್ಕೊ. ಇದು ಬರೀ ಉಪೇಯವನ್ನು ತೋರಿಸೋದಕ್ಕೆ ಬಂದಿರುತ್ತೆ. ಉಪಾಯ ಸತ್ಯವಾಗಿರಲು ಬೇಕಾಗಿಲ್ಲ ಅನ್ನೋದು ಇದರ ಪೂರ್ತಿ ಸಾರಾಂಶ. ಸೊ ಈ 3 ಅವಸ್ಥೆಗಳಿವೆ ಎನ್ನುವವರಿಗೆ ಇವುಗಳ ಸಾಕ್ಷಿಯ ಸ್ವರೂಪವನ್ನು ತೋರಿಸಿ ಅದೇ ಪರಮಾರ್ಥವು, ಅದರಲ್ಲಿ ಈ ಅವಸ್ಥಾತ್ರಯವು ಕಲ್ಪಿತ, ಮಾಯೆ, ಹುಸಿ ತೋರಿಕೆ, ಉಪಾಯ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಸೊ ಇನ್ನೂ ಒಂದು ಅರ್ಥ ಏನು ಹೇಳ್ತಾರೆ? ಅಧ್ಯಾರೋಪ ಅಪವಾದಗಳಿಂದ ಎಲ್ಲ ಮುಂದೆ, ಅಧ್ಯಾರೋಪ ಅಪವಾದದಿಂದ ಪ್ರಪಂಚದ ತತ್ವವನ್ನು ವಿಸ್ತರಿಸಿ ಹೇಳಲಾಗಿರುತ್ತೆ. ಈಗ ಎಲ್ಲದಕ್ಕೂ ನಮ್ಗೆ ಉತ್ತರ ಸಿಕ್ತಂಗಾಯ್ತು. ಯಾಕೆ ಅವಸ್ಥೆ ಅಂದರೆ 3 ಅವಸ್ಥೆಗಳು ನಾವು ಶಾಸ್ತ್ರ ಏನು ತಿಳಿಸಕ್ಕೆ ಬಂದಿಲ್ಲ, ನಾವು ಮಾಡ್ಕೊಂಡಿದ್ದೀವಿ. ಶಾಸ್ತ್ರ ಏನು ಹಾವನ್ನು ತೋರಿಸ್ಬೇಕಾಗಿಲ್ಲ, ನಾವು ಹಾವು ಅಂತ ಇದ್ದೀವಿ. ಹಾಗೆ ಎಚ್ಚರ, ಕನಸು, ನಿದ್ದೆ, ಪ್ರತಿಯೊಬ್ಬ ದೇವತೆಗಳಿಂದ ಪ್ರಾಣಿಗಳವರೆಗೂ ಈ 3 ಶಾಸ್ತ್ರ ಹೇಳುತ್ತೆ. ನಮಗೆ ಗೊತ್ತು. ಅದರಿಂದ ನೋನ್ ಟು ಅನ್ನೋನ್ಗೆ ಹೋಗಬೇಕಾಗಿದೆ. ನನಗೆ ಗೊತ್ತಿರೋದು ಅವಸ್ಥೆಗಳು, ನನಗೆ ಗೊತ್ತಿರೋದು ಹಾವು, ಅದಲ್ಲ ಅಂತ ತೋರಿಸ್ಬೇಕು. ಹಾಗೆಯೇ ಎಚ್ಚರ, ಕನಸು, ನಿದ್ದೆ 3 ಅಲ್ಲ ಅನ್ನೋದು ತೋರಿಸುತ್ತೆ. ಇದಕ್ಕೆ ಶಾಸ್ತ್ರ ದೃಷ್ಟಿಯಿಂದ ಒಂದು ಟೈಟ್ಲ್ ಕೊಡಬೇಕು ಅಂದರೆ ಅಧ್ಯಾರೋಪ ಅಪವಾದ. ಸೊ ಅಧ್ಯಾರೋಪ ಅಂತಂದರೆ ಅದನ್ನು ಅಪವಾದ ತೆಗೆದುಹಾಕೋದು. ನಾವು ಯಾವುದನ್ನು ಸತ್ಯ ಅಂತ ಹಿಡ್ಕೊಂಡಿರ್ತೀವಿ, ನಾವು ಮಾಡ್ಕೊಂಡಿರ್ತೀವಿ ಅದನ್ನು. ಹಾವು, ನೀರಿನ ಕೋಡಿ, ನೆಲದ ಬಿರುಕು ಅಂತ ಶಾಸ್ತ್ರ ಅದನ್ನು ತೆಗೆದುಹಾಕುತ್ತೆ. ಹಾಗೆ ಎಚ್ಚರ, ಕನಸು, ನಿದ್ದೆ ಅನ್ನೋದನ್ನು ಸೂಪರ್ ಇಂಪೊಸಿಷನ್ ಫಾಲೋಡ್ ಬೈ ನೆಗೇಷನ್. ಅಧ್ಯಾರೋಪ ಅಂದರೆ ಸೂಪರ್ ಇಂಪೊಸಿಷನ್. ಎಚ್ಚರ, ಕನಸು, ನಿದ್ದೆ ಅದರೊಳಗಡೆ ಅರ್ಧ ಡಜನ್ನು, ಮತ್ತು ಅದರಲ್ಲಿ ನಾನು, ಈ ಶರೀರ, ಹೀಗೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸೂಪರ್ ಇಂಪೊಸಿಷನ್ ನಾವು ಮಾಡ್ಕೊಂಡಿರೋದು. ಇದನ್ನು ತೆಗೆದುಹಾಕೋದು ನೆಗೇಷನ್, ಅಪವಾದ ತೆಗೆದುಹಾಕೋದು. ಆವಾಗೇನಾಗುತ್ತೆ? ನನ್ನ ನಿಜವಾದ ತತ್ವದಲ್ಲಿ ನಾವು ನಿಲ್ತೀವಿ. ಆವಾಗ ನಿಷ್ಪ್ರಪಂಚದ ತತ್ವ ಅನ್ನೋದು ಗೊತ್ತಾಗುತ್ತೆ ಅನ್ನೋ ದೊಡ್ಡವರ ವಚನಕ್ಕೆ. ದೊಡ್ಡವರು ಅಂದರೆ ಯಾರಿಲ್ಲಿ? ಮುಕ್ತರ ಆದವರು, ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಧನೆ ಮಾಡಿ ಆ ತತ್ವದಲ್ಲಿ ನಿಂತವರು. ಭಗವದ್ಗೀತೆಯಲ್ಲಿ ಇದಕ್ಕೆ ಸ್ಥಿತಪ್ರಜ್ಞ, ಯುಕ್ತ, ಮುಕ್ತ
ಮತ್ತು ಇವೆಲ್ಲ ಬೇಕಾದಷ್ಟು ಹೆಸರುಗಳಿರ್ತವೆ, ಭಕ್ತ, ಹೀಗೆಲ್ಲ ಹೇಳ್ತಾರೆ ಇವುಗಳನ್ನ. ಅಲ್ಲಿಗೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ 169 ಈಗಿನ ಕ್ಷಣದ ಅನುಭವದ ವಿಮರ್ಶೆ. ನೋಡಿ, ಈ ಪರಮಾರ್ಥ ಚಿಂತಾಮಣಿಯಲ್ಲಿ ಇಲ್ಲಿವರೆಗೂ ಈ ಯಾವುದನ್ನು ಈ ಕೆಲವರು ತಪ್ಪು ಅಭಿಪ್ರಾಯ ಮಾಡಿಕೊಂಡಿರ್ತಾರಲ್ಲ ಅವುಗಳು, ಅದಲ್ಲ, ಈಗಿನ ಕ್ಷಣದ ಅನುಭವದ ವಿಮರ್ಶೆ ಇದು ಬೇರೆ. ಹಿಂದಿನ ಅವಸ್ಥೆಗಳೆಂಬುದೆಲ್ಲ ನಮ್ಗೆ ಚೆನ್ನಾಗಿ ಈಗಲೂ ಗೊತ್ತಿದೆ. ನೋಡ್ರಿ, ಫಸ್ಟ್ ಆಫ್ ಆಲ್ ತತ್ವದಲ್ಲಿ ನಿಂತರೆ ಅವಸ್ಥೆಗಳು ಇರೋದಿಲ್ಲ. ಆಗ ನಿಮಗೆ ಈಗ ನಾನು ಎಚ್ಚರವಾಗಿದ್ದೀನಿ, ಕನಸು ನಿದ್ದೆ ಅನ್ನೋದು ನೆನಪೇ ತಾನೆ. ಕನಸು ಇವಾಗ ನನ್ನ ಮುಂದೆ ಇಲ್ಲ, ಅನುಭವ ಇರೋಲ್ಲ. ನಿದ್ದೆ ಅನುಭವಿಸಿದ್ದ ಆ ಅನುಭವ ಇರೋದಿಲ್ಲ ಈಗ. ಆದರೆ ಈಗ ಇದನ್ನು ಏನಂತ ಕರಿಬೋದು? ನೆನಪು, ಸ್ಮೃತಿ ಅಂತ ಕರಿತೀವಿ. ಇಲ್ಲಿ ಒಬ್ಬ ಅತಿ ಪ್ರಶ್ನೆ ಮಾಡೋ ಒಬ್ಬ ತಾರ್ಕಿಕನು ಈ ಒಂದು ಪ್ರಶ್ನೆ ಮಾಡ್ತಾನವನು. ಅದಕ್ಕೆ ಇಲ್ಲಿ ಚೆನ್ನಾಗಿ ಉತ್ತರ ಕೊಡ್ತಾರೆ. ಏನು ಪ್ರಶ್ನೆ ಮಾಡ್ತಾನವನು ನೋಡಿ, ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ನಾನು ಏನು ಅನುಭವಿಸ್ತಾ ಇದ್ದೀನೋ ಇದು ವರ್ತಮಾನ, ಪ್ರೆಸೆಂಟೆನ್ಸ್ ಅಲ್ವಾ? ವರ್ತಮಾನ. ಕನಸು ನಿದ್ದೆ ಏನು? ಪಾಸ್ಟ್ ಟೆನ್ಸ್. ಈಗ ಕನಸು ನಿದ್ದೆ, ಕನಸನ್ನು ಅನುಭವಿಸುವಾಗ, ನಿದ್ದೆಯನ್ನು ಅನುಭವಿಸುವಾಗ ಅದನ್ನೇನಂತ ಕರಿತೀವಿ? ಅನುಭವ. ಈಗ ನಾನು ಕನಸನ್ನು ಎಕ್ಸ್ಪ್ಲೈನ್ ಮಾಡುವಾಗ, ನಿದ್ದೆ ಅನುಭವವನ್ನು ಎತ್ಕೊಂಡ್ಬಂದೀಗ ಹೇಳುವಾಗ ಅದನ್ನೇನಂತ ಕರಿಬೋದು ನಾವು? ಅನುಭವ ಅಂತ ಅನುಭವವೇ ಸರಿ, ಅದನ್ನು ನೆನಪು, ಸ್ಮೃತಿ ಅಂತ ಕರಿತೀವಿ. ಸೊ ನಮಗೆ ಅನುಭವಕ್ಕೂ ಸ್ಮೃತಿಗೂ ಒಂದು ವ್ಯತ್ಯಾಸ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ ನಾವು. ಅನುಭವ ಆಗುವಾಗ ಆ ವಸ್ತು ನಮಗೆ ಎದುರುಗಡೆ ಇರುತ್ತೆ. ಅದಕ್ಕೆ ಪ್ರತ್ಯಕ್ಷ ಅನುಭವ ಎಕ್ಸಾಂಪಲ್ ಸುಮ್ಮನೆ ನಿಮಗೆ ಕೊಡೋದಕ್ಕೆ ಅದನ್ನು ಅನುಭವ ಅಂತ ಕರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳನ್ನ ಕೇಳಿದ್ರೆ ಈಗ ನಾನು ತೋರಿಸ್ತಾ ಇದ್ದೀನ? ಇಲ್ಲ. ಆಗಲೇ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ತೋರಿಸಿದ್ದೆ, ಅದು ಅನುಭವ ಅಂತ ಇಟ್ಕೊಡ್ರಿ. ಈಗೇನು ನಾನು ಕೇಳಿದ ತಕ್ಷಣ ಹೌದು ಪರಮಾರ್ಥ ಚಿಂತಾಮಣಿ ಆ ಫೋಟೋ ತೋರಿಸಿದ್ರಿ, ಇದು ನೆನಪು, ಸ್ಮೃತಿ. ಆದ್ದರಿಂದ ಆ ಸ್ಮೃತಿ ಅಥವಾ ನೆನಪು ಬಂದಾಗ ಆ ವಸ್ತು ಎದುರುಗಡೆ ಇರೋದಿಲ್ಲ, ಆದರೆ ಅದರ ನೆನಪು ಮಾತ್ರ ಇರುತ್ತೆ. ಹಾಗೆ ಸೊ ನಮಗೆ ಈಗ ನಾನು ಎಚ್ಚರದಲ್ಲಿ ಕನಸು ನಿದ್ದೆಯ ವಿಚಾರ ಮಾಡಿಕೊಂಡಾಗ ಅದನ್ನು ನೆನಪು ಅಂತ ಕರಿತೀವಿ. ಇನ್ನು ಈ ಅವಸ್ಥೆ ಆಗಿ ಮುಂದೆ ಬರೋದನ್ನು ನಿರೀಕ್ಷಣೆ ಅಂತ ಹೇಳ್ತೀವಿ ಅಲ್ವಾ? ಸೊ ಅಲ್ಲಿಗೆ ಈಗಿರೋದು ಪ್ರೆಸೆಂಟ್ ಟೆನ್ಸ್, ಹಿಂದೆ ಆಗೋಗಿದ್ದು ಪಾಸ್ಟ್ ಟೆನ್ಸ್, ಮುಂದೆ ಬರೋದನ್ನು ಫ್ಯೂಚರ್ ಅಂತ ಹೇಳ್ತೀವಿ ಅಲ್ವಾ? ಅಲ್ಲಿಗೆ ಹಿಂದೆ ಆಗೋಗಿದ್ದೇನು? ಸತ್ತೋಗಿದೆ. ಅದು ಮತ್ತೆ ಬರುತ್ತೇನೋ, ಹುಟ್ಟುತ್ತೇನೋ? ಇಲ್ಲ, ಅದು ಆಗೋಯ್ತು ಅದರ ಕತೆ. ಇವಾಗ ಕನಸು ಮುಗಿದೋಯ್ತು, ನಿದ್ದೆ ಆಗೋಯ್ತು. ಈಗ ಪ್ರೆಸೆಂಟ್ ಟೆನ್ಸ್ ಏನು? ಈಗಿನ ಕ್ಷಣಕ್ಕೆ ಈಗ ಎಚ್ಚರ. ಈಗ ಮುಂದೆ ಎಚ್ಚರ ಆದಮೇಲೆ ನೆಕ್ಸ್ಟ್ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅದನ್ನೇನಂತ ಕರಿಬೇಕು ನಾವು? ಅದನ್ನು ನಿರೀಕ್ಷಣೆ ಅಂತ ಕರಿತೀವಿ. ಗೊತ್ತಿಲ್ಲ ಅದು ಏನಾಗುತ್ತೋ. ಹಾಗೆ ಸೊ ಹೀಗೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್. ಪಾಸ್ಟ್ ಟೆನ್ಸು ಸತ್ತೋಗ್ಬಿಟ್ಟಿದೆ, ಫ್ಯೂಚರ್ ಇನ್ನೂ ಹುಟ್ಟಿಲ್ಲ. ಹೇಗಿದೆ ನೋಡಿ, ಹೀಗೆ ತಗೋಬೇಕು. ಹೀಗೆ ಆದರೆ ಇಲ್ಲಿ ಈ ಕತೆ ಬೇರೆ. ಈ ಒಂದು ಬಂದಿದ್ದರಿಂದ ನಾನು ನಿಮಗೆ ನೆನಪು ಮಾಡೋದಕ್ಕೆ ಹೇಳ್ತೇನೆ. ಇಲ್ಲಿವರೆಗೂ ಹಿಂದೆ ಏನಾಗಿರುತ್ತೆ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಸತ್ತೋಗ್ಬಿಟ್ಟಿದೆ. ತುಂಬ ಜನ ಹಿಂದೆ ಹೀಗೆ ನನಗೆ ಮಾಡಲಿಲ್ವೇ ಅಂತ ಕೊರಗ್ತಾನೇ ಇರ್ತಾರೆ. ಈಗಿರೋ
ಸುಖವನ್ನು ಅನುಭವಿಸೋದನ್ನು ಬಿಟ್ಟು ಹಿಂದೆ ನನಗೆ ಮಾಡಲಿಲ್ವೇ, ನನಗೆ ಸಿಗಲಿಲ್ವೇ, ನನಗೆ ಅದು ಅನುಭವಿಸ್ಲಿಲ್ವೇ ಅಂತ ಕೊರಗಿ ಹಿಂದಿಂದ ಹಾಳಾಗೋಯ್ತು, ಸತ್ತು ಹೋಗ್ತೀನಿ. ಅದನ್ನು ಈಗ ತಗೊಂಬಂದು ಚಿಂತನೆ ಮಾಡಿ ಈಗ ನನ್ನ ಎದುರುಗಡೆ ಇರೋ ಪ್ರೀಷಿಯಸ್ ಟೈಮ್ನ ಹಾಳು ಮಾಡಿಕೊಂಡು ಇದು ಹಾಳಾಗೋಯ್ತು. ಇನ್ನು ಕೆಲವರು ಹಿಂದಿಂದು ತಪ್ಪಿದ್ರೆ ಮುಂದಿಂದು ಯೋಚನೆ ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾರೆ. ಈಗ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದೇನಾದರೂ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಅದನ್ನು ಯೋಚನೆ ಮಾಡೋದ್ರಿಂದ ಫಲ ಏನು? ಅದು ಸತ್ತೋಗ್ಬಿಟ್ಟಿದೆ, ಮುಂದಿದ್ದು ಇನ್ನೂ ಹುಟ್ಟಿಲ್ಲ. ಮುಂದಕ್ಕೆ ನನಗೆ ಹಿಂಗೆ ಆದರೆ ನನ್ನ ಮಕ್ಕಳು ನನ್ನ ಚೆನ್ನಾಗಿ ನೋಡಿಕೊಂಡ್ರೆ ಯಾರೋ ಗೊತ್ತು. ಹೀಗೆ ನೋಡ್ರಿ, ನನ್ನ ಎದುರುಗಡೆ ಇವಾಗ ಇರೋದು ಅಷ್ಟು ಪ್ರೆಸೆಂಟ್ ಇದೆ, ಅದನ್ನು ಬಿಟ್ವಿ. ಆವಾಗಲೇ ಏನು ಮಾಡಿದ್ವಿ? ಹಿಂದಿಂದು ಮುಂದಿಂದು ನೋಡಿಕೊಂಡು ಇವಾಗ ಇರೋ ನನ್ನ ಕೈನಲ್ಲಿ ಇರೋದು ಕೂಡ ನಾನು ಕಳ್ಕೊತಾ ಇದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಆಗಲಿ ಇವುಗಳನ್ನ ನಾವು ಈ ರೀತಿ ಚಿಂತನೆ ಮಾಡಿದಾಗ ನಮಗೆ ಬರುತ್ತೆ, ಆ ಯೋಚನೆಗಳನ್ನ ಮಾಡಬೇಕು, ಬಟ್ ಅದರಲ್ಲೇ ಮುಳುಗೋಗ್ಬಾರ್ದು. ಹಾಗೆ ಸೊ ಅದಕ್ಕೆ ನಾವು ಜಪ ಕೂತ್ಕೊತೀವಿ. ಈಗ ಜಪ ಮಾಡ್ತಾ ಇದ್ದೀನಿ, ರಾಮನ್ ನೆನೀತಾ ಇರ್ತೀನಿ. ಇವಾಗಿಂದ ನೆನಪಿರಲ್ಲ, ಏಕಾಗ್ರತೆ ಇಲ್ಲಿರಲ್ಲ, ಹಿಂದೆ ಆಗೋಗಿದ್ದದ್ದು ನೆನಪು ಬರ್ತಾ ಇರುತ್ತೆ. ಅವನಿಗೆ ಸಾಲ ಕೊಟ್ಟಿದ್ದೆ ರಾಮಪ್ಪನಿಗೆ, ಆ ಸಾಲ ಅವನು ತಂದುಕೊಡ್ಲೇ ಇಲ್ಲ, ಅಲ್ಲಿ ಹೋಗ್ಬಿಡು. ಇಲ್ಲದಿದ್ದರೆ ಅಯ್ಯೋ ಇನ್ನೊಂದು ಸರಿ ಬಂದು ಅವನು ಸಾಲ ಕೇಳಿದ್ರೆ ಮತ್ತೆ ಕೊಡಬೇಕಾ ಬೇಡವಾ ಫ್ಯೂಚರ್ ಆಗ್ತಾ ಇರುತ್ತೆ ನಮಗೆ. ಇದು ಒಂದು. ಬಟ್ ಈ ಟಾಪಿಕ್ ಅದೇನು ಸಂಬಂಧ ಇಲ್ಲ, ನನಗೆ ನೆನಪು ಬಂದಿದ್ದರಿಂದ ಸುಮ್ಮನೆ ಹೇಳಿದೆ. ಈಗ ಈ ಟಾಪಿಕ್ನಲ್ಲಿ ಏನು ಹೇಳ್ತಾರೆ ನೋಡಿ. ಈಗಿನ ಕ್ಷಣದ ಅನುಭವದ ವಿಮರ್ಶೆ ಅಂತ. ಹಿಂದಿನ ಅವಸ್ಥೆಗಳೆಲ್ಲವೂ ನೆನಪು, ನೆನ್ನೆದು ಮಾತ್ರ ಅಲ್ಲ. ಇಲ್ಲಿವರೆಗೂ ಎಷ್ಟು ಕನಸುಗಳು, ಎಷ್ಟು ನಿದ್ದೆಗಳಾಗಿದೆ, ಅವನ್ನೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅವೆಲ್ಲ ಏನು? ನೆನಪು. ಇನ್ನು ಮುಂದೆ ಇನ್ನೂ ಎಷ್ಟು ಎಚ್ಚರ ಕನಸುಗಳು ಆಗುತ್ತೋ, ನಿದ್ದೆ ಆಗುತ್ತೋ ಯಾರಿಗೂ ಗೊತ್ತು. ಅವು ಎಕ್ಸ್ಪೆಕ್ಟೇಷನ್, ನಿರೀಕ್ಷಣೆ. ಸೊ ಆದ್ದರಿಂದ ನಮ್ಮ ಅನುಭವ ಹಾಗಾದರೆ ಏನು? ಕೇವಲ ಪ್ರೆಸೆಂಟ್ ಟೆನ್ಸ್, ವರ್ತಮಾನ. ಅದು ಹೇಗಿದೆ? ಕ್ಷಣದಾಗಿದೆಯಲ್ಲವೇ? ಈಗ ಈ ಪ್ರೆಸೆಂಟ್ ಟೆನ್ಸು ಕೂಡ ಈ ಬುದ್ಧಿಸಮ್ನವರು, ಜೈನರು ಎಲ್ಲರೂ ಹೇಳ್ತಾರೆ ಇದು ಸತ್ಯವೇ. ಈಗ ನಾನು ಇದು ಈಗ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ, ಆವಾಗಲೇ ನಾನು 1 ನಿಮಿಷದಿಂದ ನಾನು ಹೇಳಿದ್ದೆ, ಅದು ಫಾಸ್ಟ್ ಟೆನ್ಸ್ ಕೊಟ್ಟರು. ಹೀಗೆ ನಾನು ಇದನ್ನಂತ ಹೇಳ್ತಾ ಇದ್ದೀನಿ ನೋಡ್ರಿ, ಆವಾಗಲೇ 1 ಸೆಕೆಂಡ್ ಮುಂದಕ್ಕೆ ಹೊರಟೋಯ್ತು, ಹಳೇದಾಗೋಯ್ತು. ಅದು ಹಳೇದಾಗಿದ್ದು ಸತ್ತೋಯ್ತು. ಹೇಗಿದೆ ನೋಡ್ರಿ, ಅಲ್ಲಿ ಈ ಒಂದು ಇದನ್ನೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಂತ ನಾನು ಹೇಳಬೇಕಾದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಕ್ಷಣದ ಅನುಭವದ ವಿಮರ್ಶೆ ಅಂತ ಅನ್ನೋದು ನಾವು ಈ ರೀತಿ ನಾವು ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ನಾವು ಸಾರಾಂಶ ಸ್ವಲ್ಪ ಇಷ್ಟಿದೆ. ಈಗ ಮುಂದಕ್ಕೆ ಹೋಗೋಣ. ಹೀಗಿರುವಲ್ಲಿ ಕನಸು ನಿದ್ರೆಗಳ ತಡೆಗಟ್ಟಿನ ಮೇಲೆ ನೀವು ಸಿದ್ಧಾಂತ ಕಟ್ಟೋದು ಹೇಗೆ ಭದ್ರವಾಗುತ್ತೆ ಸ್ವಾಮಿ ಅಂತ ಒಬ್ಬ ತಾರ್ಕಿಕನು, ಅತಿ ಪ್ರಶ್ನೆ ಮಾಡೋವನು ಪ್ರಶ್ನೆ ಕೇಳ್ತಾನೆ. ಅಲ್ಲ ಸ್ವಾಮಿ, ನೀವು ಆತ್ಮತತ್ವವನ್ನು ಹೇಗೆ ನಿರ್ಧಾರ ಮಾಡಿದ್ರೆ? ಸಾರ್ವತ್ರಿಕ ಪೂರ್ಣಾನುಭವ, ಎಚ್ಚರ, ಕನಸು, ನಿದ್ದೆ. ಈಗ ಹೇಳಿ ಸ್ವಾಮಿ. ಕನಸು ನಿದ್ದೆ ಸತ್ತೋಗ್ಬಿಟ್ಟಿದೆ, ಮುಂದೆ ಆಗೋದು ಇನ್ನು ಹುಟ್ಟಿಲ್ಲ. ಅದು ಹಿಂದಿಂದು ಸತ್ತೋಗ್ಬಿಟ್ಟಿದೆ, ಮುಂದಿಂದು ಬಂದಿಲ್ಲ. ಈಗಿರೋ ಈ ಕ್ಷಣವೂ ಕೂಡ ಸಾಯ್ತಾ ಇದೆ. ಎಲ್ಲರೂ ಹೇಳ್ತಾರಲ್ಲ ಬುದ್ಧಿಸಮ್ನವರು, ಎಲ್ಲವೂ ಕೂಡ ಅನಿತ್ಯ. ಯಾಕೆ ಈಗ ಹೇಳಿದ ತಕ್ಷಣ ಅದು ಸತ್ತೋಯ್ತದು ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು ಈ ರೀತಿ ಅನಿತ್ಯವಾಗಿರೋ ಎಚ್ಚರ, ಕನಸು, ನಿದ್ದೆ ನೀವು ತತ್ವವನ್ನು ತೋರಿಸ್ತೀವಿ ಅಂತ ಮೀಸೆ ತಿರುಗಿಸೋದು ಎಂಥ ಸ್ವಾಮಿ ಅಂತ ಒಬ್ಬ ಕುತರ್ಕದವನು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಅತಿ ಪ್ರಶ್ನೆ ಅಂತ ಹೇಳ್ತಾರೆ. ನಾವು ಈಗ ನಿದ್ರಿಸುತ್ತಿಲ್ಲ, ಕನಸನ್ನು ಕಾಣ್ತಾ ಇಲ್ಲ. ಕರೆಕ್ಟು? ಏನಾಗಿದ್ದೀವಿ ಇವಾಗ? ಎಚ್ಚರದಲ್ಲಿದ್ದೀವಿ.
ಈ ಎಚ್ಚರ ಅಂತ ಕೂಡ ನೀವು ಹೇಳ್ತಾ ಇರೋದು ಈ ಕ್ಷಣವನ್ನು ಬಿಟ್ಟರೆ ಉಳಿದಿದ್ದನ್ನೆಲ್ಲ ಹಿಂದೆ ನೆನಪು ಹಾಕಬೇಕು ಅಲ್ವಾ? ನೋಡ್ರಿ ಹೆಂಗಿದೆ, ಮುಗಿದೋಯ್ತು. ಇನ್ನು ಮುಂದಿದ್ದು ಇನ್ನು ನಿರೀಕ್ಷಣೆ, ಎಕ್ಸ್ಪೆಕ್ಟೇಷನ್ ಇನ್ನು ಬಂದಿಲ್ಲ. ಹೆಂಗೆ ತತ್ವವನ್ನು ಡಿಸೈಡ್ ಮಾಡ್ತೀರಿ ಸ್ವಾಮಿ ನೀವು ಅಂತ ಒಂದು ಪ್ರಶ್ನೆ. ಹಿಂದಿನ ವಿಷಯವು ಈಗಿಲ್ಲ, ಮುಂದಿನ ವಿಷಯ ಹುಟ್ಟಿಲ್ಲ. ಹಿಂದಿಂದು ಸತ್ತೋಗ್ಬಿಟ್ಟಿದೆ, ಮುಂದಿಂದು ಇನ್ನು ಹುಟ್ಟಿಲ್ಲ. ಇನ್ನು ಈಗಿನ ಕ್ಷಣ ಅನ್ನೋದು ವಿಚಾರಕ್ಕೆ ತೆಗೆದುಕೊಂಡ್ರೆ ಅದು ಮುಗಿಯೋಷ್ಟರಲ್ಲಿ ಅದು ಸತ್ತೋಗುತ್ತೆ ಅಥವಾ ನಿರೀಕ್ಷಣೆಗೆ ಬರಬೇಕು. ಹೀಗಿದೆ. ಇಂಥದ್ರಲ್ಲಿ ನೀವು ತತ್ವನ ಹೇಳ್ತಿರಲ್ಲ, ಯಾವ ನ್ಯಾಯ ಸ್ವಾಮಿ, ಯಾವ ಆಧಾರ ಇದೆ ಇದಕ್ಕೆ ಅಂತ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗಿರುವಲ್ಲಿ ಅವಸ್ಥಾತ್ರಯ ಅನುಭವದ ಆಧಾರದ ಮೇಲೆ ನನ್ನ ನಿಜವಾದ ಸ್ವರೂಪ ಆ ಸಚ್ಚಿದಾನಂದ ಸ್ವರೂಪ ಅಂತ ನೀವು ನಿರ್ಣಯ ಮಾಡಕ್ಕೆ ಹೋಗಿತ್ತಿರಲ್ಲ, ಎಂಥ ದಡ್ರು ನೀವು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಸ್ವಾಮಿಗಳು. ನೋಡ್ರಿ, ಮುಂದಕ್ಕೆ ಯಾರು ಇಂಥ ತರ್ಕ ಹಾಕಬಾರ್ದು. ಹಾಕಿದ್ರು ನಮ್ಗೆ ಉತ್ತರ ಸಿಕ್ಬಿಡ್ಬೇಕು, ಮೊದಲೇ ಹೇಳಿಬಿಟ್ಟಿದ್ದಾರೆ ಅಂತ ಅತಿ ಪ್ರಶ್ನೆಯನ್ನು ಮಾಡೋ ತಾರ್ಕಿಕನೊಬ್ಬನು ಹುಟ್ಟಿಕೊಳ್ಳಲು ಬಹುದು. ಅವಾಗೇನು ಮಾಡ್ತೀರಾ ಅಂತ. ಸೊ ಆಗದು ನಮ್ಮ ವೇದಾಂತ ಸಿದ್ಧಾಂತಕ್ಕೆ ಹಾನಿ ಬರೋದಿಲ್ಲ. ಯಾಕೆ? ಅವಸ್ಥೆಗಳನ್ನ ನಾವು ಸತ್ಯ ಅಂತ ಇಟ್ಕೊಂಡಿದ್ದೀವಿ ಸ್ವಾಮಿ, ಗೊತ್ತು ನಮಗೆ ಇವು ಸುಳ್ಳು ಅಂತ. ನಾವು ಮೊದಲೇ ಹೇಳಿಬಿಟ್ವಲ್ಲ, ಸುಳ್ಳಾದರೂ ಅದು ಸರಿಯಾದ ತತ್ವದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಇದೆ ಅಂತ ನಿಮಗೆ ಆ ಕನಸಿನಲ್ಲಿ ಬಂದಂಥ ಹುಲಿ ವಿಚಾರ ಹೇಳಿದ್ವು. ಇದು ಹಾಗೆ ತಗೋಬೇಕಷ್ಟೆ. ಮುಂದೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ನಮ್ಗೆ ಉತ್ತರ ಇದೆ. ಯಾಕೆ? ಈ ಕಾಲ ದೇಶ ಕಾರ್ಯ ಕಾರಣ ಭಾವಗಳು ಅವಸ್ಥೆ ಒಳಗಡೆ ಇರುತ್ತೆ, ಅನಾತ್ಮ ಅವಸ್ಥೆ ಒಳಗಡೆ ಇರುತ್ತೆ. ನಾವು ವಿಚಾರ ಮಾಡ್ತಾ ಇರೋದು ಆತ್ಮತತ್ವದಲ್ಲಿ ನಿಂತು ಅವಸ್ಥೆಗಳನ್ನು ಮೀರಿ, ಕಾಲದೇಶ ಕಾರ್ಯ ಕಾರಣ ಭಾವ ಅರ್ಧ ಡಜನ್ನ ಮೀರಿ ನಿಂತು ಅಲ್ಲಿಂದ ನೋಡ್ತಾ ಇದ್ದೀವಿ. ಅಲ್ಲಿಂದ ನೋಡಿ ಆ ತತ್ವದಲ್ಲಿ ನಿಂತ ಮೇಲೆ ಮತ್ತೆ ಪ್ರಶ್ನೆ ಕೇಳೋನು ಇನ್ನೊಬ್ಬ ಯಾವನಿರ್ತಾನೆ ಸ್ವಾಮಿ? ಯಾಕೆ? ಇದು ಅದ್ವೈತ ತತ್ವ, ಎರಡನೇ ವಸ್ತುವೇ ಇಲ್ಲ. ಇನ್ನು ಕೇಳೋರು ಯಾರು ಇರ್ತಾರಲ್ಲಿ ಆ ತತ್ವದಲ್ಲಿ ನಿಂತ ಮೇಲೆ ನಮಗೂ ಉತ್ತರ ಸಿಕ್ಕಿರುತ್ತೆ ಅಂತ. ಸೊ ಈಗಿನ ಕ್ಷಣದ ಅನುಭವ ಒಂದೇ ನಿಸ್ಸಂದಿಗ್ಧವೆಂದು, ಮಿಕ್ಕದ್ದೆಲ್ಲವೂ ಸ್ಮೃತಿ ನಿರೀಕ್ಷಣೆಗಳಾಗಿರೋದರಿಂದ ಪ್ರಮಾಣವಾಗಲಾರದೆಂದು ಹಠ ಹಿಡಿದರು ಕನಸು ನಿದ್ರೆಗಳನ್ನು ತಳ್ಳಿ ಹಾಕುವುದಕ್ಕೆ ಬರುವ ಹಾಗಿಲ್ಲ. ಇಲ್ಲಿ ಸ್ವಾಮಿಗಳು ಹೇಳೋದೇನು ಅಂತಂದರೆ, ನಿಜ ನೆನಪಿನಲ್ಲಿ ಹಿಂದೆ ಆಗಿರೋ ಅನುಭವ ಇಲ್ಲ, ಆಗೋದಿಲ್ಲ. ಆದರೂ ನೀನು ಏನೇ ನೆನಪಂತ ಹೇಳೋ, ಅನುಭವ ಸುಳ್ಳಲ್ಲ. ಇದಿರ್ಕೋಬೇಕು. ಏನದೋ ಕನಸಿನಲ್ಲಿ ಇದೇ ಥರ ಇತ್ತು, ಅದನ್ನೇ ನಾನು ಅಂತ ಇದ್ದೆ. ಅಲ್ಲೂ ಕೂಡ ಇದೇ ರೀತಿ ಎಲ್ಲ ಇತ್ತು. ಆದಿ ಭೌತಿಕ, ಆದಿ ದೈವಿಕ, ಕಾಲ ದೇಶ ಕಾರ್ಯಕಾರಣ ಭಾವ. ಅಲ್ಲೂ ಕೂಡ ನಾನು ತಪ್ಪಾಗಿ ತಿಳ್ಕೊಳ್ತಾ ಇದ್ದೆ. ಆ ಅನುಭವ ಸುಳ್ಳ? ಏನು? ನಿದ್ದೆಯಲ್ಲಿ ಯಾವುದು ಇಲ್ಲದೆ ನಾನಿದ್ದಿದ್ದು ಅನುಭವ ಸುಳ್ಳ? ಆ ಅನುಭವ ಸುಳ್ಳಲ್ಲ. ಆದರೆ ಅದನ್ನು ಸ್ಮೃತಿ ಅಂತ ನೀವು ಕರೆದ್ರು ಆ ಕನಸಿಲ್ಲ. ಇವಾಗ ಆ ನಿದ್ದೆ ಇಲ್ಲದೆ ಇರ್ಬೋದು, ಆದರೆ ಅನುಭವವನ್ನು ಸುಳ್ಳಂತ ಹೇಳ್ರಿ ನೋಡೋಣ, ಹೇಳಕ್ಕೆ ಬರೋಲ್ಲ. ಆದ್ದರಿಂದ ನಾವು ಈ ರೀತಿ ನಾವು ವಿಚಾರ ಮಾಡಿ ತಿಳ್ಕೊಂಡ್ರು ಅದಕ್ಕೆ ಯಾವತ್ತೂ ಆ ತತ್ವಕ್ಕೆ ಯಾವತ್ತೂ ಪೆಟ್ಟು ಕೊಡಲಿ ಎನ್ನುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆಗಲೂ ವೇದಾಂತ ಸಿದ್ಧಾಂತಕ್ಕೆ ಯಾವ ಹಾನಿ ಆಗೋದಿಲ್ಲ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದರಿಂದ ಇಲ್ಲಿ ತಾರ್ಕಿಕ ಅಂದರೆ ಯಾರು ಅಂತಂದರೆ, ಸುಮ್ಮನೆ ಎಲ್ಲ ತರ್ಕ, ಅನಾತ್ಮದಲ್ಲೇ ನಿಂತು ಅವನ್ನೆಲ್ಲ ಮಾಡ್ತಾ ಇರ್ತಾನೆ. ನಮ್ಗೆ ಸ್ವಲ್ಪ ಅರ್ಥ ಆಗಿದೆ. ಅವರು ಪ್ರಪಂಚದಲ್ಲಿರೋ ವಸ್ತುಗಳನ್ನ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ ಹಾಗೆಲ್ಲ ಹೇಳ್ತಾ ಇರ್ತಾರೆ. ಇವನು
ಸುಮ್ಮನೆ ಒಂದು ಜೋಕ್ ಥರ ಸ್ವಾಮಿಗಳೇ ಹೇಳಿದ್ದಾರೆ. ಒಂದು ಸಾರಿ ಏನಾಯಿತು, ಒಬ್ಬ ಎಣ್ಣೆ ತೆಗೆಯುವಂಥದ್ದು ಹಸುಗಳನ್ನ ಕಟ್ಟಿರ್ತಾರೆ. ಅದಕ್ಕೆ ಮಧ್ಯದಲ್ಲಿ ಒಂದು ಇದಿರುತ್ತೆ, ರುಬ್ಬೋ ಕಲ್ಲು. ಅಲ್ಲೆಲ್ಲ ಕಡಲೆಕಾಯಿ ಬೀಜ ಹಾಕಿರ್ತಾನೆ. ಹಿಂದೆಗಡೆ ಅವನ ಅಂಗಡಿ ಮುಂದೆಗಡೆ ವ್ಯಾಪಾರ ಮಾಡ್ತಾನೆ, ಇಟ್ಕೊಂಡು ಎಣ್ಣೆ ಮಾರ್ತಾ ಇರ್ತಾನೆ. ಹಿಂದೆಗಡೆ ಆ ಹಸುಗಳು, 2 ಹಸುಗಳಿಗೆ ಕಟ್ಬಿಟ್ಟಿರ್ತಾನೆ. ಅದನ್ನು ಒಂದು ದೊಡ್ಡದು ಜಸ್ಟ್ ಲೈಕ್ ಈ ನೇಗಿಲ್ ಥರದ್ದು ಹಾಕಿರ್ತಾನೆ. ಅದು ಸುತ್ತುತ್ತಾ ಇರುತ್ತೆ ಸುತ್ತಲೂ. ಮಧ್ಯದಲ್ಲಿ ಆ ರುಬ್ಬೋ ಕಲ್ಲು ಇರುತ್ತೆ. ಆ ರುಬ್ಬೋ ಕಲ್ಲನ್ನ ಸುತ್ತಬೇಕಲ್ಲ, ಕೈನ ಸುತ್ತ ಬದಲು ಹಸುಗಳು ಸುತ್ತಿದಾಗ ಆ ಕಲ್ಲು ಸುತ್ತುತ್ತಾ ಇರುತ್ತೆ. ಕಡಲೆಕಾಯಿ ಹಾಕಿದ್ದೆ ಅದು ಎಣ್ಣೆ ಆಗಿ ಹೊರಗಡೆಗೆ ಚೆಲ್ತಾ ಇರುತ್ತೆ. ಅವನು ಅದನ್ನು ತೊಗೊಂಬಂದು ಮಾಡ್ತಾ ಇರ್ತಾನೆ. ಸೊ ಅವನು ಏನು ಮಾಡಿರ್ತಾನೆ, ಒಂದು ಸಾರಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಯಾರೋ ಒಬ್ಬರು ಬಂದಿರ್ತಾರೆ. ಬಂದಿದ್ದಾಗ ಅವನು ಆ ಗಂಟೆ ಶಬ್ದ ನಿಂತೋಗ್ಬಿಟ್ರೆ ಸಾಕು, ಒಳಗಡೆಗೆ ಹೋಗಿದ್ದೆ ಹೇ ಅಂತ ಹೊಡೆದು ಮತ್ತೆ ಬರ್ತಾನೆ. ಗಂಟೆ ಹೊಡಿತಾ ಇದ್ರೆ ಹಸುಗಳು ತಿರುಗ್ತಾ ಇದೆ ಅಂತ ಆ ಹಸುಗಳು ಗಂಟೆ ಕಟ್ಟಿರ್ತಾನೆ. ಅವು ಸುತ್ತಾ ಇದ್ದಿರ್ತಾನೆ, ಟಣ್ 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 ಅಂತ ಗಂಟೆ ಹೊಡಿಯೋದು. ಅವ್ನು ನೋಡಿ ಎಂಥ ಕಿಲ್ಲಾಡಿ ಅವನು. ಆದ್ದರಿಂದ ಹಸು ನಿಂತ್ಕೊಂಡಿದೆ ಅಂತಂದರೆ ಆ ಥರ. ಈಗೆಲ್ಲ ನಮಗೆ ಮಿರರ್ಗಳಿರುತ್ತೆ, ಎಲ್ಲ ಏನಿರುತ್ತೆ, ವಿಡಿಯೋ ಫೋಟೋಗಳು ಹಾಕ್ಕೊಂಡ್ಬಿಟ್ಟಿರ್ತೀವಿ. CCTV ಕ್ಯಾಮ್ರಾ ಇರುತ್ತೆ. ನಾವು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಪ್ರತಿಯೊಂದು ನೋಡ್ಕೊಬೋದು. ಆಗಿನ ಕಾಲದಲ್ಲಿ ನಾವು ಇರಲಿಲ್ವಲ್ಲ, ಆದರೂ ಈ ಥರ ಏನೋ ಮಾಡ್ಕೊತಾ ಇದ್ರು. ಮನಸ್ಸು, ಬುದ್ಧಿ, ಈ ಮನುಷ್ಯನಿಗೆ ಬುದ್ಧಿ ಆಯಾ ಸಂದರ್ಭಕ್ಕೆ ಏನೇನು ಬೇಕೋ, ಏನಿದ್ರೆ ಅದರಲ್ಲೇ ಕಸದಲ್ಲಿ ರಸ ಮಾಡ್ಕೊತಾ ಇರ್ತಾನೆ. ಸರಿ, ಹಾಗೆ ಮಾಡ್ಕೊಂಡಿದ್ದ ಅವನು. ಒಂದು ಸಾರಿ ಏನಾಯಿತು, ಒಬ್ಬ ಬಂದ. ಅಲ್ಲಪ್ಪ, ನಿನಗೆ ಶಬ್ದ ನಿಂತರೆ ಹೋಗಿ ಹಸು ಒಂದೆರಡು ಓಡಿಸ್ತೀಯಲ್ಲ, ಬೈ ಚಾನ್ಸ್ ನಿಮ್ಮ ಹಸು ನಿಂತ ಕಡೆನೆ ಕತ್ತಲ್ಲಾಡಿಸ್ತಾ ಇದ್ದರೆ ಶಬ್ದ ಬರ್ತಾ ಇರ್ತಾವೆ, ನೀನು ಟೋಪಿ ಬೀಳ್ತೀಯಲ್ಲ, ಏನು ಮಾಡ್ತೀಯ ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ಹೇಳಿದ್ನಂತೆ, ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ನೀವೆಲ್ಲೋ ತಾರ್ಕಿಕರು ಅಂತ ಕಾಣುತ್ತೆ. ನಮ್ಮ ಹಸುಗೆ ಎಲ್ಲೂ ತರ್ಕದ ವಿಚಾರ ಓದ್ಕೊಂಡಿಲ್ಲ ಸ್ವಾಮಿ, ಮತ್ತು ಅದು ತರ್ಕ ಗೊತ್ತೂ ಇಲ್ಲ. ಹೀಗೆ ನಾನು ನಿಂತ ಕಡೆನೇ ತಲೆ ಅಲ್ಲಾಡ್ಸೋದ್ರೆ ಗಂಟೆ ಹೊಡಿತಾ ಇರ್ತದೆ. ಪಾಪ ನಾನು ಗಂಟೆ ಯಾತಿ ಕಟ್ಟಿದ್ದೀನಿ ಅನ್ನೋದೇ ಗೊತ್ತಿರಲ್ಲ ಅದಕ್ಕೆ. ಹಾಗಿರುತ್ತೆ ಅಂತ ಸುಮ್ಮನೆ ಹಾಸಿಗೆ ಕೇಳಿದ್ದಾರೆ. ಹೀಗೆ ಈ ತಾರ್ಕಿಕರ ವಿಚಾರ ಹೀಗೆ. ಆದ್ದರಿಂದ ಈಗಿನ ಕ್ಷಣದಲ್ಲಿ ನಾನು ಎಚ್ಚರವಾಗಿದ್ದೇನೆ ಎನ್ನುವಾಗಲೂ ನಮಗೆ ಎಚ್ಚರಿಕೆಗೆ ವಿಲಕ್ಷಣವಾದ ಕನಸು ನಿದ್ರೆಗಳ ಅನುಭವ ಇದ್ದೇ ಇದೆ. ನಿಜ. ಈಗ ನೆನಪಿದ್ರೂ ಕೂಡ ಆ ಅನುಭವ ಸುಳ್ಳಲ್ಲ. ನೆನಪೇ, ಅನುಭವ ಸುಳ್ಳಲ್ಲ. ಅದಿಟ್ಕೋಬೇಕು ನಾವು. ಈ ಸ್ಮೃತಿಯಲ್ಲಿ ಇದೊಂದು ಬೆನಿಫಿಟ್ ಇರುತ್ತೆ. ನಿಜ, ಆ ವಸ್ತು ನಮಗೆ ಎದುರುಗಡೆ ಇರೋದಿಲ್ಲ. ಈಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಫೋಟೋ ನನ್ನ ಎದುರುಗಡೆ ಇಲ್ಲ. ಆ ನೆನಪಿದೆಯಲ್ಲ, ಸುಳ್ಳು ಅಂತ ಹೇಳ್ರಿ ನೋಡೋಣ, ಹೇಳಕ್ಕೆ ಬರೋಣ. ಹಾಗೆ ತಗೋಬೇಕು. ಸೊ ಕನಸು ನಿದ್ರೆಗಳ ಅನುಭವ ಇದ್ದೇ ಇದೆ. ಕನಸು ನಿದ್ರೆಗಳೆಂಬ ಭಾವವನ್ನು ಬಿಟ್ಟರೆ ನಿರಾಪೇಕ್ಷವಾಗಿ ಎಚ್ಚರವೆಂಬ ಭಾವನೆಯೇ ಬರುವ ಹಾಗಿಲ್ಲ ಎಂದು ಹಿಂದೆ ತಿಳಿಸಿರ್ತೀವಿ. ಇವೆಲ್ಲ ಆಗಿದೆ ಹಿಂದೆ. ಆದ್ದರಿಂದ ಅನುಭವವನ್ನು ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಈ ಎಚ್ಚರ ಕನಸಿಲ್ಲ, ನಾನು ಒಪ್ಕೊತೀನಿ. ಆದರೆ ಆ ಎಚ್ಚರ ಕನಸುಗಳಲ್ಲಾದ ಅನುಭವವನ್ನು ಇಲ್ಲ ಅಂತ ಹೇಳ್ರಿ ನೋಡೋಣ. ಯಾರೂ ಹೇಳಕ್ಕೆ ಬರೋಲ್ಲ, ಮೀಸೆ ತಿರ್ಗಿಸಕ್ಕೆ ಬರಲ್ಲ. ಆದ್ದರಿಂದ ಈ ಕನಸು ನಿದ್ರೆಗಳನ್ನು ಈಗಿನ ಕ್ಷಣದ ಹಿಂದೆಯಿಂದಾಗಲಿ ಮುಂದೆಯಿಂದಾಗಲಿ ನೆನಪಿನಲ್ಲಿ ಅಥವಾ ನಿರೀಕ್ಷಣೆಯಲ್ಲಿ ಸೇರಿಸಿ ಮೂಟೆ ಕಟ್ಟುವುದಕ್ಕೆ ಬರವಾಗಲಿಲ್ಲ. ನೀವು ಕನಸು ಎಚ್ಚರ ನಿದ್ರೆ ಮೂಟೆ ಕಟ್ಬೋದು. ಎಲ್ಲಿ ಈ ಅನುಭವವನ್ನು ಕಟ್ಟರೆ ದೋ ಇಟ್ ಈಸ್ ಎಚ್ಚರದಲ್ಲಿ, ನೋ ಪ್ರಾಬ್ಲಮ್. ಯಾಕಿದು ಅಂತಂದರೆ, ನನಗೆ ತಾಪತ್ರಯಗಳಿರೋದು ಎಚ್ಚರದಲ್ಲಿ, ನನಗೆ ಅವಿದ್ಯೆ ಇರೋದು ಎಚ್ಚರದಲ್ಲಿ, ಮತ್ತು ನನಗೆ ಸುಖ ಸಂತೋಷಗಳು ಬೇಕಾಗಿರೋದು ಎಚ್ಚರದಲ್ಲಿ. ಲೌಕಿಕ, ವೈದಿಕ, ಪಾರಮಾರ್ಥಿಕ ಪ್ರತಿಯೊಂದು ಎಚ್ಚರದಲ್ಲಿ. ಅವನು ಮುಕ್ತನಾಗಬೇಕಾದ್ರೆ, ಸಾಧನೆ ಮಾಡಬೇಕಾಗಿರೋದು ಎಚ್ಚರದಲ್ಲಿ. ಗುರು ಶಿಷ್ಯ ಎಲ್ಲ ಸಿಗೋದು ಎಚ್ಚರದಲ್ಲಿ. ಎಲ್ಲದೂ ಎಚ್ಚರದಲ್ಲೇ ಆಗಿರಬೇಕಾಗಿರೋದ್ರಿಂದ, ಆದರೆ ಎಚ್ಚರ ಸತ್ಯ ಅಲ್ಲ, ಹೇಗಿದೆ. ಆದ್ದರಿಂದ ಆ ಅರ್ಥದಲ್ಲಿ ನಾವು ಇವುಗಳನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಇದೇನು ನಮಗೆ ತೊಂದರೆ ಇಲ್ಲ. ಸೊ ಈ ನೆನಪು, ನಿರೀಕ್ಷಣೆ, ವರ್ತಮಾನ, ಪ್ರೆಸೆಂಟೆನ್ಸ್ ಅನ್ನೋದು ಕೂಡ
ನಮ್ಮ ತತ್ವದಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ. ಅದರಿಂದ ನಮ್ಗೆ ಇದರಿಂದ ಯಾವ ಹಾನಿಯೂ ಇಲ್ಲ. ನಮ್ಮ ನಿಜವಾದ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಏಕೆಂದರೆ ನೆನಪೆಂಬುದು ನಿರೀಕ್ಷಣೆ ಎಂಬುದು ಈಗಿನ ಕಾಲಪ್ರವಾಹಕ್ಕೆ ಸಂಬಂಧಿಸಬೇಕೆಂಬುದು ಹಿಂದಿನ ಮುಂದಿನ ಎಚ್ಚರ ಕನಸುಗಳ ಸಾಲಿನ ಅರಿವಿನ ಸ್ವಭಾವದಿಂದ ನಮಗೆ ಗೊತ್ತಾಗುತ್ತೆ ಅಲ್ಲ ಹಾಗೆ. ಸೊ ಅಲ್ಲಿಗೆ ಕನಸು ನಿದ್ದೆ ಇವೆಲ್ಲ ಹಿಂದಿಂದು ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಿದ್ರೆಯಾಗಲಿ ಕನಸಾಗಲಿ ಹಿಂದು ಮುಂದಿನ ಎಚ್ಚರಗಳಂತೆ ಈಗಿನ ಕಾಲಪ್ರವಾಹದ ಗೀಟಿನಲ್ಲಿರುವಂತೆ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅದೇನೋ ಸರಿ, ಹಿಂದೆ ಆಗೋಗ್ಬಿಟ್ರೆ ಈಗಿನ ಎಚ್ಚರದಲ್ಲಿ ನನ್ನ ಅನುಭವಕ್ಕೆ ಬರುತ್ತೆ. ಅದು ಕಾಲಪ್ರವಾಹದಲ್ಲಿ ಅನುಭವ ಇದೆ, ಬಟ್ ಅದು ಈಗ ಮತ್ತೆ ಅದು ಇಲ್ಲ, ಅದು ಸತ್ತೋಗ್ಬಿಟ್ಟಿದೆ. ಎರಡೂ ಅನುಭವ ಮಾತ್ರ ಸತ್ತಿಲ್ಲ. ಅದು ಇಟ್ಕೋಬೇಕು ನಾವು. ಕನಸು ನಿದ್ರೆಗಳು ಈಗ ನಮಗೆ ಅನುಭವ ಗೋಚರವಾಗಿದ್ದರೂ ನಿದ್ರೆಯಲ್ಲಿ ಕಾಲವೇ ಇಲ್ಲವೆಂದು, ಕನಸಿನಲ್ಲಿ ಮತ್ತೊಂದು ವಿಲಕ್ಷಣ ಕಾಲ ಪ್ರಭಾವ ಇರುವುದೆಂದು ಅನುಭವದಲ್ಲಿಯೇ ತೋರು ಬರುತ್ತಿದೆ. ಆದ್ದರಿಂದ ಈ ಕ್ಷಣದ ಅನುಭವವೆಂದು ನಾವು ಇಟ್ಟುಕೊಳ್ಳುವ ಅನುಭವದಲ್ಲಿ ಅವುಗಳನ್ನು ಸೇರಿಸಿಕೊಂಡೇ ತೀರಬೇಕು. ನಾವು ಅವುಗಳನ್ನ ಮಾಡಿಕೊಂಡಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಎಚ್ಚರದ ಈಗಿನ ಕಾಲ, ದೇಶ, ಕಾರ್ಯಕಾರಣ ಭಾವ, ಕನಸಿನಲ್ಲಿರಲ್ಲ, ಅಲ್ಲೇ ಬೇರೆ ಇರುತ್ತೆ, ನಿದ್ರೆಯಲ್ಲಿ ಯಾವುದು ಇರೋಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ದೋ ನಮಗೆ ಎದುರುಗಡೆ ಇಲ್ಲದೆ ಇದ್ದರು, ಅದು ಸತ್ತೋಗಿದೆ ಅಂತ ಹೇಳಿದ್ರು, ಮುಂದಿಂದು ನಿರೀಕ್ಷಣೆ ಅಂತ ಹೇಳಿದ್ರು, ಅನುಭವ ಇದೆಯೋ ಇಲ್ಲವೋ ಅಂತ ತಿಳ್ಕೊಬೇಕಷ್ಟೆ. ಈಗ ಈ ಕ್ಷಣದ ಅನುಭವದಲ್ಲಿ ಏನಿದೆ ಅಂತಾಯಿತು, ಸ್ವಾಮಿಗಳು ಒಂದು ಪ್ರಶ್ನೆ ಹಾಕ್ಕೊಂತಾರೆ, ನೀವು ಹೇಳ್ತಾ ಇದ್ದಾರೆ. ಆಯ್ತಪ್ಪ ಹೋಗಿ ಅವೆರಡು ಬಿಟ್ಬಿಡಿ. ಈಗ ಎಚ್ಚರ ಇದೆ, ಈ ಎಚ್ಚರದಲ್ಲಿ ಈ ಕ್ಷಣದಲ್ಲಿ ಏನಿದೆ ಅಂತಾಯಿತು, ನಾನು ಮತ್ತೆ ಅರಿಯಲ್ಪಡುವ ವಿಷಯ ಅಲ್ವಾ, ಅಂದರೆ ಅರ್ಧ ಡಜನ್ ಈಗಿದೆಯೇ ಇಲ್ವೋ ಹೇಳಿ. ನಾನು ಅಂದರೆ ಜೀವೋಪನೆ ಇಟ್ಕೊಳ್ರಿ, ಮತ್ತು ನನಗಿಂತ ಆದಿಭೌತಿಕ, ಆದಿದೈವಿಕ, ದೇಶಕಾಲ ಎಲ್ಲವೂ ಇದೆಯಲ್ಲ. ಅಲ್ಲಿಗೆ ಅರಿಯಲ್ಪಡುವ ವಿಷಯ, ಕನಸು ನಿದ್ರೆ ಅವನ್ನ ವಿಷಯನೇ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅರಿಯುವ ನಾನು, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್, ಈ ಎರಡನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲಾದರೂ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ನೀವೇನು ಬೇಕಾದರೂ ಹೇಳ್ರಿ, ಅದು ಪಾಸ್ಟ್ ಟೆನ್ಸು ಸತ್ತೋಗ್ಬಿಟ್ಟಿದೆ, ಮುಂದೊಂದು ಫ್ಯೂಚರ್ ಅಂತ ಈಗ ಹೇಳ್ರಿ. ಈಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಇದನ್ನು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ಹಾಗೆ ಈ ಎರಡನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕನಸು ನಿದ್ರೆ ಎಚ್ಚರಗಳನ್ನು ನೋಡುವ ನಾನು ಒಬ್ಬನೇ, ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಕನಸಿನಲ್ಲಿ ಅನುಭವಕ್ಕೊಬ್ಬ, ನಿದ್ರೆಯ ಅನುಭವಕ್ಕೊಬ್ಬ, ಎಚ್ಚರದ ಅನುಭವಕ್ಕೊಬ್ಬ, ಹೀಗೆ ಮೂವರಿಲ್ಲ. ಇನ್ನು ನಿದ್ರೆ ಎಂದರೆ ಬರೀ ಅರಿವಿನ ರೂಪನಾದ ನಾನೇ. ಇದೆಲ್ಲ ನಮ್ಗೆ ಆಗಿದೆ. ಆದ್ದರಿಂದ ಮತ್ತೆ ಸ್ವಾಮಿಗಳು ಇಲ್ಲಿ ಇದನ್ನು ತಪ್ಪಿಸ್ಕೊಳ್ರಿ ನೋಡೋಣ. ಆ ಅನುಭವನ ಇಟ್ಕೊಂಡು ನಾವು ನೋಡಿಕೊಂಡಾಗ, ಸೊ ಕನಸಿನಲ್ಲಿ ಇದೇ ಥರ ಅಲ್ಲೂ ಕೂಡ ಸಬ್ಜೆಕ್ಟ್ ಆಬ್ಜೆಕ್ಟ್ ಇತ್ತು, ನಿದ್ದೆಯಲ್ಲಿ ಇವನ್ನೆಲ್ಲ ಅಳಸಾಕಿ ಇತ್ತು. ಕನಸನ್ನು ನಾವೇನು ಹೇಳ್ತಾ ಇಲ್ಲ, ಸತ್ತೋಗ್ಬಿಟ್ಟಿದೆ. ಆದರೆ ಅನುಭವವನ್ನು ಇಟ್ಕೊಂಡು ನಾವು ನೋಡ್ಕೊತೀವಲ್ಲ, ಅದನ್ನು ಏನು ಮಾಡ್ತೀಯ ನೀನು ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನಮ್ಮ ಈ ಆತ್ಮತತ್ವದ ನೆಲೆ ನಿಲ್ಲೋದಕ್ಕೆ ಅನುಭವ ಸಹಾಯ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಮೂರರಲ್ಲೂ ಬೇರೆ ಬೇರೆ ಇದ್ದಾರೆ. ಗಾಢನಿದ್ರೆಯಲ್ಲಿ ಯಾವ ನಮ್ಮ ನಿಜವಾದ ಸ್ವರೂಪ ಇದೆಯೋ, ಎಚ್ಚರ ಕನಸುಗಳಲ್ಲೂ ಅಷ್ಟೇ ಸ್ವರೂಪ ಮುಕ್ಕಾಗದೆ ಇದೆ. ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಅಂತ ಹೇಳೋದು ಆ ಶ್ಲೋಕ ಬಂದೊತ್ತೆ. ಅದೇ ಆತ್ಮಸ್ವರೂಪನೂ ಇದ್ದಾನೆ. ಹೀಗೆ ಮೂವರಿಲ್ಲ. ಇನ್ನು ನಿದ್ರೆ ಎಂದರೆ ಬರೀ ಅರಿವಿನ ರೂಪನಾದ ನಾನೇ, ಏಕೆಂದರೆ ನಾನು ಈಗ ಅದನ್ನು ಅನುಭವಿಸುತ್ತಿದ್ದೇನೆ. ಅದರಲ್ಲಿ ನನಗೆ ಯಾವುದೊಂದು ವಿಷಯವಿಲ್ಲವೆಂದೇ ತೋರುತ್ತಿದೆ. ಸೊ ನಿದ್ರೆಯಲ್ಲಿ ಅರ್ಧ ಡಜನ್ ಯಾವುದೂ ಇರೋದಿಲ್ಲ. ಕನಸು ಎಚ್ಚರ ಎಂಬ ವಿಷಯಗಳನ್ನು ನೋಡಿದರೆ ಅವೆರಡು ಒಕ್ಕಡೆ ಇರುವ ಹಾಗಿಲ್ಲ.
ಮೂರನ್ನು ಅಕ್ಕಪಕ್ಕದಲ್ಲಿ ಇಡಕ್ಕೆ ಬರೋದಿಲ್ಲ. ಆವಾಗಲೇ ಹೇಳಿದ್ರಲ್ಲ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ನು ಇಲ್ಲ. ಇವು ಸ್ವತಂತ್ರವಾಗಿರೋದು, ಅಂದರೆ ಆತ್ಮನ ಬಿಟ್ಟಿರೋಕ್ಕೆ ಬರಲ್ಲ, ಅದು ಅರ್ಥ ಬೇರೆ ಆ ಅರ್ಥದಲ್ಲಿ. ಹಾಗೆ ಮತ್ತು ಇವುಗಳು ಒಂದೇ ಕಾಲ ದೇಶದಲ್ಲಿ ಇರೋಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾಯಿತು. ಎಂದರೆ ಕನಸನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಎಚ್ಚರವು, ಈಗ ನೀವು ಕನಸನ್ನು ಲೆಕ್ಕಕ್ಕೆ ತಗೊಳ್ರಿ, ಎಚ್ಚರ ನಿಮಗೆ ಸ್ವಿಚ್ ಆಫ್ ಆಗಿರುತ್ತೆ. ಎಚ್ಚರ ಒಂದು ಲೆಕ್ಕಕ್ಕೆ ತಗೊಳ್ರಿ, ಮಿಕ್ಕೆರಡು ಸ್ವಿಚ್ ಆಫ್ ಆಗಿರುತ್ತೆ. ನಿದ್ದೆ ತಗೊಂಡಾಗ ಇವೆರಡು ಸ್ವಿಚ್ ಆಫ್ ಆಗಿರುತ್ತೆ. ಇದು ಅಲ್ವಾ? ಹೀಗೆ ನಾವು, ಆದ್ದರಿಂದ ಒಂದಿದ್ದರೆ ಒಂದಿಲ್ಲದ, ಎರಡಿಲ್ಲದ ಅವು ಒಂದೇ ಕ್ಷಣದಲ್ಲಿರುವೆಂಬುದು ಅವಿವೇಕವಾಗುವುದಲ್ಲ ಅಂತ. ಒಂದಿದ್ದರೆ ಎರಡು ಇರೋದಿಲ್ಲ. ಅವು ಪರಸ್ಪರವಾಗಿ ತಟ್ಟಾಡಿದ ಮಾತ್ರದಿಂದಲೇ ಇಲ್ಲವಾಗುವವು. ಈಗಿನ ಕ್ಷಣ ಎಂಬುದು ಎಚ್ಚರಕ್ಕೆ ಸೇರಿರುವುದರಿಂದಲೂ, ಎಚ್ಚರವು ಕನಸಿನಲ್ಲಿಲ್ಲದ್ದರಿಂದಲೂ, ಕನಸು ಎಚ್ಚರದಲ್ಲಿಲ್ಲದ್ದರಿಂದಲೂ ಕ್ಷಣಿಕವೆಂಬುದು ಮೈಗರಿಯುತ್ತದೆ. ಏನು ಬೇಕಾದರೂ ಹೇಳಿ ನೀವು, ಇಷ್ಟೆಲ್ಲ ಹೇಳಿದ್ರೂ ಕೊನೆಗೆ ನೋಡುವ ನಮ್ಮ ಚಿನ್ಮಾತ್ರ ಸ್ವರೂಪವನ್ನು ಬಿಟ್ಟರೆ ಮತ್ತು ಯಾವುದಕ್ಕೂ ಇರುವಿರೋಕ್ಕೆ ಸಾಧ್ಯ ಇಲ್ಲ. ನೀವೇನು ಬೇಕಾದರೂ ಹೇಳಿ. ಆದ್ದರಿಂದ ಮೂರರಲ್ಲೂ ಒಂದೇ ಅನುಭವ, ಸಾಕ್ಷಿ ಸ್ವರೂಪ. ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಾನೆ. ಅವನು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಅದನ್ನು ಬಿಟ್ಟು ಮಿಕ್ಕಿರೋದು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಮೂರು ಅವಸ್ಥೆಗಳಿಗೂ ನಿಜವಾಗ್ಲಿ ಇವೆಲ್ಲ ಉಪಾಯಗಳು. ಆದ್ದರಿಂದ ಕನಸನ್ನು ನೆನಪೆಂದು ಇಟ್ಟುಕೊಂಡಿದ್ದರಿಂದಲೇ ಈಗಿನ ಕ್ಷಣವು ಎಚ್ಚರವಾಗಿ ತೋರುತ್ತದೆ ಎಂದು. ಈಗ ಇವರು ಏನು ಮಾಡಿದ್ರು, ಈ ಕನಸನ್ನು ಎಚ್ಚರದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಈಗ ಕನಸನ್ನ ದೃಷ್ಟಿಯಿಂದಲೇ ನೋಡ್ರಿ, ಆಗೇನಾಗುತ್ತೆ? ಕನಸಿಗಿಂತ ಯಾವ ಬಗೆಯಿಂದಲೂ ಹೆಚ್ಚು ಕಡಿಮೆ ಆಗಿರುವುದಿಲ್ಲವೆಂದು ಸಿದ್ಧವಾಗುವುದಿಲ್ವ? ಸೊ ನಾವು ಎಚ್ಚರದಿಂದ ಕನಸು ನಿದ್ದೆ ಅಳತೆ ಮಾಡಕ್ಕೆ ಹೋದರೆ ಈ ಥರ ಏನಾದರೂ ಭಾವನೆ ಬರಬಹುದು. ಹೇಗೆ ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ನೋಡಿದಾಗ ಇದೇ ಸತ್ಯ, ಕನಸಿನ ದೃಷ್ಟಿಯಿಂದ ನೋಡಿದಾಗ ಆವಾಗ ಎಚ್ಚರದೆಲ್ಲ ಸ್ವಿಚ್ ಆಫ್ ಆಗಿರುತ್ತೆ, ಕನಸೇ ಸತ್ಯವಾಗಿರುತ್ತೆ. ಇವೆರಡು ಸ್ವಿಚ್ ಆಫ್ ಆಗಿ ನಿದ್ದೆ ಅಷ್ಟು ಮಾತ್ರ, ಅಲ್ಲಿ ಯಾವುದೂ ಇರೋದಿಲ್ಲ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ನಿದ್ರೆ ಕಣ್ಣಿನಿಂದ ನೋಡಿದರಂತೂ ಎಲ್ಲವನ್ನೂ ಮರೆಮಾಡಿ ಬರಿಯ ಅರಿವೇ ಉಳಿದುಕೊಂಡಿರುತ್ತದೆ. ಆಗಲೂ ಕೂಡ ಬರೀ ಆತ್ಮಸ್ವರೂಪವೇ ಆಗಿರ್ತೀವಿ ನಾವು ಅನ್ನೋದು. ಏಕೆಂದರೆ ನಿದ್ರೆಯನ್ನು ಅನುಭವಿಸುತ್ತೇನೆ ಎಂಬುದು ವಿರುದ್ಧ. ನಿದ್ರೆಯಲ್ಲಿದ್ದಾಗ ನಮಗೆ ಅದರ ಅನುಭವದ ಸೊಲ್ಲು ಮಾತು ಇರೋದಿಲ್ಲ. ಅದು ನೆನಪಲ್ಲವೆಂಬುದನ್ನು ಮೇಲೆಯೇ ತಿಳಿಸಿರ್ತೇವೆ. ನಿದ್ದೆ ಮಾಡುವಾಗ ನೆನಪಲ್ಲ, ಅನುಭವವಾಗಿರ್ತೀವಿ. ಎದ್ದ ಮೇಲೆ ಎಚ್ಚರದಲ್ಲಿ ಅದನ್ನು ನೆನಪು ಅಂತ ಕರಿಬೋದಲ್ವ. ಆದ್ದರಿಂದ ನನ್ನ ಸ್ವರೂಪವೇ ಮೂರು. ಒಟ್ಟಿನಲ್ಲಿ ಇಷ್ಟಕ್ಕೂ ಸಾರಾಂಶ ಏನಪ್ಪ ಆಯಿತು ಅಂತಂದರೆ, ನನ್ನ ನಿಜವಾದ ಸ್ವರೂಪ ಎಚ್ಚರದ ಜನಕ ಮಹಾರಾಜ ಅಲ್ಲ, ಕನಸಿನ ಭಿಕ್ಷುಕ ಅಲ್ಲ, ಗಾಢನಿದ್ರೆ ಏನು ಇಲ್ಲದೆ ಇರೋದು ಅಲ್ಲ. ನನ್ನ ಸ್ವರೂಪ ಮೂರು ಅವಸ್ಥೆಗಳಲ್ಲಿ ಕಾಣುತ್ತಿರುವುದೆಂದು, ಅವಸ್ಥೆಗಳೆಲ್ಲವೂ ಒಂದಕ್ಕೊಂದು ಸಮವೆಂದು ಸಿದ್ಧವಾಗುತ್ತದೆ. ಅಲ್ಲಿಗೆ ಮೂರು, ಈ ಎಚ್ಚರ ಕನಸು ನಿದ್ದೆಯಿಂದ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸಿಕೊಂಡು ಆ ಮೂರರಲ್ಲೂ ನಾನೇ ಸಮವಾಗಿದ್ದೀನಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಮೂರು ಅನ್ನೋದು ಎಚ್ಚರದ ದೃಷ್ಟಿಯಿಂದ ಹೇಳಿರೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿದ್ರೆ ಎಂದರು, ಕನಸೆಂದರು, ಎಚ್ಚರವೆಂದರು. ನೀವೇನು ಬೇಕಾದರೂ ಎಚ್ಚರ ದೃಷ್ಟಿಯಿಂದ ಇವುಗಳನ್ನ ಹೇಳಲೇಬೇಕು. ಒಂದರ ದೃಷ್ಟಿಯಿಂದ ಇನ್ನು ಮಿಕ್ಕಿರೋ ಎರಡನ್ನು ನಿದ್ರೆ ಕನಸು ಅಂತ ಕರಿಬೇಕು. ಎಲ್ಲವೂ ಕೂಡ ಆತ್ಮಸ್ವರೂಪ ಪರಮಾರ್ಥವೇ ಹೊರತು ಬೇರೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಆದ್ದರಿಂದ ಇಲ್ಲಿ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹೇಗಿದು ಆಗ್ತಾ ಇದೆ, ಅವಸ್ಥೆಗಳಿಂದ ನಾವು ಹೇಗೆ ಕಂಡುಕೋಬಹುದು ಅನ್ನೋದಕ್ಕೆ.
ನನ್ನ ಎದುರುಗಡೆ ಒಂದು ಕನ್ನಡಿ ಇಟ್ಕೊಳ್ತೀನಿ, ಇಟ್ಕೊಳ್ರಿ. ಈಗ ಕನ್ನಡಿ ನಿಜ ಅಲ್ಲ, ನಾನೇ ಸತ್ಯವಾಗಿರೋದು. ಈಗ ಎದುರುಗಡೆ ಇಟ್ಕೊಂಡಿದ್ದ ತಕ್ಷಣ ನನ್ನ ಪ್ರತಿಬಿಂಬ ಅದರಲ್ಲಿ ಬೀಳುತ್ತೆ. ಸೊ ಹಾಗೆ ಎಚ್ಚರ ಕನಸುಗಳಲ್ಲಿ ಆತ್ಮನ ಪ್ರತಿಬಿಂಬ ತೋರ್ಕೊತಾ ಇರುತ್ತೆ ಅಷ್ಟೆ. ಅಲ್ಲಿಗೆ ಆ ಆತ್ಮನೇ ಸತ್ಯ. ಅವಸ್ಥೆಗಳೆಂಬ ಕನ್ನಡಿಯಲ್ಲಿ ತೋರುವ ಮುಖದ ಪ್ರತಿಬಿಂಬದಂತೆ ಬಿಂಬರೂಪವಾದ ಪರಮಾರ್ಥವನ್ನು ಅರಿಯುವುದಕ್ಕೆ ಉಪಾಯ ಮಾತ್ರ ಅಷ್ಟೆ ಅಲ್ವಾ, ಹೊರತು ಸ್ವತಂತ್ರವಾಗಿ ಇರುವಲ್ಲ ಎಂದು ನಾವು ಹಿಂದಿನ ಇದರಲ್ಲಿ ಕೂಡ ಹೇಳಿದ ಸಿದ್ಧಾಂತವೇ ಕಡೆಯ ಮಾತಾಗಿ ನಿಲ್ಲುತ್ತದೆ. ಆದ್ದರಿಂದ ಇಲ್ಲಿ ನಾವು ಇದಕ್ಕೇನು ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಇವು ನಿಜ. ನಾನು ಎಚ್ಚರದಲ್ಲಿ ಕನಸು ನಿತ್ಯನ ಅನುಭವವನ್ನು ಹೇಳ್ತೀನಿ ಹೊರತು ಅವು ಸತ್ತೋಗ್ಬಿಟ್ಟಿರ್ಬೋದು, ಆದರೂ ಕೂಡ ಅನುಭವ ಸತ್ತಿರೋದಿಲ್ಲ. ನಮ್ಗೆ ಯಾವಾಗಲೂ ಅದು ಅನುಭವ ಇದ್ದೇ ಇರುತ್ತಲ್ಲ. ಮತ್ತು ಇದರಿಂದ ನಮ್ಮ ಇದಕ್ಕೆ ತತ್ವಕ್ಕೇನು ತೊಂದರೆ ಆಗೋಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅದು 1.5 ಪೇಜ್ 2.5 ಪೇಜ್ ಇದೆ. ಅದರ ಸಾರಾಂಶ ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ 170 ಇಲ್ಲಿ ಒಂದೇ ಒಂದು ಸ್ವಲ್ಪ ಇದೆ, ಇದನ್ನು ನೋಡಿಬಿಟ್ರೆ ಇದು ಕೂಡ ಮುಗಿದೋಗುತ್ತೆ. ಇಲ್ಲಿ ಖ್ಯಾತಿವಾದಿಗಳನ್ನು ಚರ್ಚಿಸದೇ ಇರುವುದಕ್ಕೆ ಕಾರಣ ಪರಮಾರ್ಥ ಚಿಂತಾಮಣಿ ಇನ್ನೇನು ಕೊನೆಗಾಣ್ತಾ ಇದೆ. ಇಷ್ಟರಲ್ಲೂ ಕೂಡ ಎಲ್ಲೂ ಕೂಡ ಈ ಖ್ಯಾತಿವಾದ ತಂದಿಲ್ಲ ಸ್ವಾಮಿಗಳು. ಪರಮಾರ್ಥ ಚಿಂತಾಮಣಿಯಲ್ಲಿ ಎಲ್ಲೂ ಕೂಡ ಈ ಪ್ರಸ್ಥಾನತ್ರಯವನ್ನು ತಂದಿಲ್ಲ. ಯಾಕೆ ತಂದಿಲ್ಲ ಅಂತಂದರೆ ಅಲ್ಲಲ್ಲಿ ಈ ಉಪನಿಷತ್ನಲ್ಲಿ ನೋಡ್ರಿ ಹೀಗೆ ಹಿಂದೆ ಹೇಳಿದರು. ಮಾಂಡಿಕ್ಯ ಉಪನಿಷತ್ತು 1, 1, 2 ಅದೇ ರೀತಿ ಆ ಥರ ಇನ್ನೂ ಒಂದು ಉಪನಿಷತ್ತು ಹಿಂಗೆಲ್ಲ ಹೇಳಿ ಕೋಟ್ ಮಾಡಿದ್ದಾರೆ. ಯಾತಕ್ಕೆ ಅಂತಂದ್ರೆ ನಾವು ರೆಫರ್ ಮಾಡ್ಕೊಳ್ಳಿ ಅಂತ. ಬಟ್ ಅದು ಇಲ್ಲದೇನೆ ಪರಮಾರ್ಥತ್ವವನ್ನು ಹೇಗೆ ತೋರಿಸ್ಬೇಕು ಅಂತ ಎಚ್ಚರ ಕನಸು ನಿದ್ದೆ 3 ಹೇಳಿಕೊಂಡು ತೋರಿಸಿದ್ದಾರೆ. ಯಾಕೆ ಹಿಂಗೆ ತೋರಿಸಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ, ಈ ಬೇರೆ ಧರ್ಮದವರು ನಮ್ಮ ವೇದಗಳನ್ನ ನಂಬಲ್ಲ, ನಿಮ್ಮ ದೇವರನ್ನ ನಂಬಲ್ಲ, ನಿಮ್ಮ ಪುರಾಣಗಳು ಯಾವುದೋ ನಾವು ನಂಬಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಎಚ್ಚರ ಕನಸು ನಿದ್ದೆ ಯಾರಪ್ಪ ಅಂದ್ರೆ ಎಲ್ರಿಗೂ ಇರುತ್ತೆ. ಅವನು ಯಾವ ದೇಶದವನಾಗಲಿ, ಯಾವ ಕಾಲದವನಾಗಲಿ, ಗಂಡಸು ಹೆಂಗಸು ನಪುಂಸಕನಾಗಲಿ, ಅಥವಾ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯಾವ ಯುಗದಲ್ಲಿ ಬೇಕಾದರೂ ಇರಲಿ. ಮತ್ತು ದೇವತೆಗಳಿಂದ ಪ್ರಾಣಿಗಳವರೆಗೂ, ಪ್ರಾಣಿಗಳನ್ನ ಬಿಟ್ಟರೆ ಮನುಷ್ಯರು ಪ್ರತಿಯೊಬ್ಬರಿಗೂ ಈ 3 ಅವಸ್ಥೆಗಳಾಗ್ತಾ ಇರೋದರಿಂದ, ಈ 3 ಅವಸ್ಥೆಗಳನ್ನೇ ಹಿಡಿದು ತೋರಿಸೋದರಿಂದ ಇಲ್ಲಿ ಯಾವುದೂ ಒಂದು ಶಾಸ್ತ್ರವನ್ನು ತರ್ತಾ ಇಲ್ಲ, ಅದಕ್ಕೋಸ್ಕರ ಹೇಳಿಲ್ಲ. ಆದರೂ ಕೂಡ ಇಲ್ಲಿ ಖ್ಯಾತಿವಾದ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಖ್ಯಾತಿವಾದಕ್ಕೆ ಎಕ್ಸಾಂಪಲ್ಸ್ ಯಾವುದಪ್ಪ ಅಂದರೆ ಅನ್ಯಥಾ ಖ್ಯಾತಿ, ಆತ್ಮಖ್ಯಾತಿ, ಅಸತ್ಖ್ಯಾತಿ, ಅನಿರ್ವಚನೀಯ ಅಖ್ಯಾತಿ ಅಂತ ಹೀಗೆ ಖ್ಯಾತಿವಾದಿಗಳು ಅಂತ ಇದ್ದಾರೆ. ಇವರು ಹೇಳೋದಿವೆಲ್ಲ. ನಿಮಗೆ ಸಣ್ಣ ಉದಾಹರಣೆ ಕೊಡಬೇಕು ಅಂತಂದರೆ, ನಮಗೆಲ್ಲ ಗೊತ್ತಿರೋದು ಅನಿರ್ವಚನೀಯವಾದ. ಇನ್ನು ಮಿಕ್ಕಿರೋದು ಸ್ವಾಮಿಗಳು ಎಲ್ಲಾದರೂ ಬೇರೆ ಕಡೆ ಹೇಳಿರ್ಬೋದು, ಇವೆಲ್ಲ ಹೇಳಿರ್ತಾರೆ, ಅವ್ರು ಯಾವುದೂ ಬಿಟ್ಟಿರೋಲ್ಲ. ನನಗೆ ಇವುಗಳ ಡೀಟೇಲ್ ಡಿಸ್ಕ್ರಿಪ್ಷನ್ ನನಗೆ ಈಗ ಗೊತ್ತಿಲ್ಲ. ಆದರೆ ಸ್ವಾಮಿಗಳು ಇಲ್ಲೇನು ಅದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಆದರೆ ಇವುಗಳನ್ನ ಯಾಕೆ ಹೇಳಿಲ್ಲ ಅಂತ ಸ್ವಾಮಿಗಳು ಇಲ್ಲಿ ಚರ್ಚೆ ತಗೊಳ್ತಾ ಇದೆ. ಈ ಗ್ರಂಥದಲ್ಲಿ ನಾವು ಇದುವರೆಗೂ ಈ ಖ್ಯಾತಿವಾದಿಗಳನ್ನು ಇಷ್ಟು ಚರ್ಚೆ ಎಲ್ಲೂ ತಂದಿಲ್ಲ. ಆದರೆ ಅನಿರ್ವಚನೀಯ ವಾದವನ್ನು ಅಲ್ಲಲ್ಲಿ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ ಅನಿರ್ವಚನೀಯ ಅಂದರೆ ಏನಪ್ಪ ಅಂತಂದರೆ, ಈಗ ನೋಡ್ರಿ ಎಕ್ಸಾಂಪಲ್ಗೆ ಹಗ್ಗ, ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ, ಹಗ್ಗ ಅಂತ ಗೊತ್ತಾಯಿತು. ಗೊತ್ತಾದಾಗ ಈ ಹಾವು ಸತ್ಯ ಅಲ್ಲ, ಆದರೆ ಅದೇ ತಾನೇ ಸ್ವತಂತ್ರವಾಗಿ ತೋರ್ಕೊಳ್ಳೋದಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಅದು ಸತ್ಯ ಅಂತ ಹೇಳೋಕ್ಕೆ ಬರೋಲ್ಲ. ಹೋಗ್ಲಿ, ಅದೇ ಸ್ವತಂತ್ರವಾಗಿ ಇರೋಕ್ಕೆ ಬರೋಲ್ಲ. ಮತ್ತು ಇದು ಏನಂತಾರೆ, ಇದು ನಿಜವಾಗಿ ತೋರಿಕೆ, ಮಾಯೆ. ಅಂಥದ್ದನ್ನು ಏನಂತ ಕರೀತಾರೆ, ಅನಿರ್ವಚನೀಯ. ಅಂದರೆ
ಸ್ವಾಮಿಗಳು ಅದಕ್ಕೆ ಅರ್ಥ ಬರೀತಾರೆ. ಅನಿರ್ವಚನೀಯ ಅಂತಂದರೆ ಅದನ್ನು ಇಂಥದ್ದು ಅಂತ ಹೇಳಕ್ಕೆ ಬರದೇ ಇರುವಂಥದ್ದು, ಅದಕ್ಕೆ ಅನಿರ್ವಚನೀಯ ಹಾಗೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೇನಾಯಿತು, ಅದೇ ಸ್ವತಂತ್ರವಾಗಿ ಇರೋಕ್ಕೆ ಬರೋದಿಲ್ಲ, ಅದಕ್ಕೆ ಆತ್ಮನ ಬಿಟ್ಟು ಇರೋಕ್ಕೆ ಬರೋದಿಲ್ಲ, ಹಗ್ಗವನ್ನು ಬಿಟ್ಟು ಹಾವು ತೋರೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಹಾವಿಗೆ ಅನಿರ್ವಚನೀಯವಾದ ಖ್ಯಾತಿವಾದ ಅಂತ ಹೇಳ್ತಾರೆ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಈಗ ಇದರ ಒಂದು ಬೇಸ್ಮೆಂಟ್ ಮೇಲೆ ಈಗ ನಾವು ಇಲ್ಲಿಗೆ ಬರೋಣ. ಇಲ್ಲಿ ಖ್ಯಾತಿವಾದಗಳನ್ನು ಚರ್ಚಿಸಿಲ್ಲ ಇರುವುದಕ್ಕೆ ಕಾರಣ, ಈ ಗ್ರಂಥದಲ್ಲಿ ನಾವು ಇದುವರೆಗೂ ಖ್ಯಾತಿವಾದಗಳನ್ನು ಚರ್ಚೆ ಮಾಡಿರೋದಿಲ್ಲ. ಈ ಖ್ಯಾತಿವಾದಿಗಳಿಗೆ ಇನ್ನೂ ಕೆಲವು ಎಕ್ಸಾಂಪಲ್ ಹೇಳಿದರೆ ನಿಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಹಗ್ಗದಲ್ಲಿ ಹಾವು, ಕಪೆ ಚಿಪ್ನಲ್ಲಿ ಬೆಳ್ಳಿ, ಮೋಟು ಮರದಲ್ಲಿ ಮನುಷ್ಯ, ಮರಳುಕಾಡಿನಲ್ಲಿ ನೀರು, ಹೀಗೆ ಬೇಕಾದಷ್ಟು ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಂಥ ಮಿಥ್ಯಾ ವಸ್ತುಗಳು ತೋರಿಕೊಳ್ಳುವುದು ಹೇಗೆ? ಇವೆಲ್ಲ ಮಿಥ್ಯಾ ವಸ್ತುಗಳೇ. ನೀರು, ಬೆಳ್ಳಿ ಮತ್ತು ಮನುಷ್ಯ, ಇಂಥವೆಲ್ಲ ಹೇಗೆ ತೋರ್ಕೊಳ್ಳುತ್ತೆ ಅಂತ. ಅದಕ್ಕೋಸ್ಕರನೇ ಹೇಳಿದ್ದು, ಈ ವಸ್ತುಗಳನ್ನೇನಂತಾರೆ, ಇವು ಮಾಯೆ, ಅನಿತ್ಯ, ತೋರಿ ಹಾರೋದು, ಕನಸು ಕೂಡ ಅಂತಂತೆ. ಸೊ ಇವುಗಳನ್ನ ಏನಂತ ಹೇಳ್ತಾರೆ, ಇವುಗಳು ಹಗ್ಗವಿಲ್ಲದೆ ತೋರ್ಕೊಳ್ಳೋಕೆ ಬರಲ್ಲ, ಇವಕ್ಕೆ ಸ್ವತಂತ್ರ ಇಲ್ಲ. ಹೋಗ್ಲಿ, ಇವುಗಳೇ ಸ್ವತಂತ್ರವಾಗಿ ಇರುತ್ತಾ ಅಂದರೆ ಇರೋಕ್ಕೆ ಬರಲ್ಲ. ಇದಕ್ಕೇನಂತ ಅನ್ಬೋದು, ಇದನ್ನೇನಾದರೂ ಡಿಫೈನ್ ಮಾಡೋಕ್ಕೆ ಬರುತ್ತಾ? ಅಲ್ಲಿ ವಸ್ತುನೇ ಇಲ್ಲ, ಇಲ್ಲದೆ ಇರೋದಕ್ಕೆ ಹೆಸರಿಲ್ಲ, ಮಣ್ಣಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಅದು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ ಯಾವುದಕ್ಕೂ ಹೊಂದೋದಿಲ್ಲ. ಅದಕ್ಕೆ ಏನಂತೆ ನಾವು, ಅದು ವ್ಯಾವಹಾರಿಕ ಸತ್ಯವಲ್ಲ. ಅಟ್ಲೀಸ್ಟ್ ವ್ಯಾವಹಾರಿಕ ಸತ್ಯದಲ್ಲಿ ವ್ಯವಹಾರಕ್ಕೆ ಉಪಯೋಗಕ್ಕೆ ಬರುತ್ತೆ, ಕಾಲದೇಶದಲ್ಲಿ ಇರುತ್ತೆ, ಆ ಥರ ಅಂತ ಹೇಳ್ಬೋದು. ಇವು ಆ ಥರದ್ದಲ್ಲಿವೆ. ಆದ್ದರಿಂದ ಇವನ್ನ ಅನಿರ್ವಚನೀಯ ಅಂತ ಕರೆಯೋದು ಒಂದು ಪದ್ಧತಿ ನಮ್ಮಲ್ಲಿದೆ. ಸೊ ಅಲ್ಲಿ ಎಂಬ ವಾದಿಗಳಲ್ಲಿ ಖ್ಯಾತಿವಾದಿಗಳೆಂದು ಹೆಸರು. ಇವುಗಳಲ್ಲಿ ಅಖ್ಯಾತಿವಾದ, ಅಖ್ಯಾತಿವಾದಗಳು, ಅನ್ಯತಾ ಖ್ಯಾತಿ, ಆತ್ಮಖ್ಯಾತಿ, ಅಸತ್ಖ್ಯಾತಿ, ಅನಿರ್ವಚನೀಯ ಖ್ಯಾತಿ ಅಂತ ಮುಂತಾಗಿ ಅನೇಕ ಖ್ಯಾತಿವಾದಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈವನ್ ವೆಸ್ಟರ್ನ್ ಫಿಲಾಸಫರ್ಸ್ನಲ್ಲೂ ಈ ವಾದಗಳು ಬೇಕಾದಷ್ಟಿದೆಯಂತೆ. ಈ ಖ್ಯಾತಿವಾದಿಗಳು ಇವರಿಗೇನಪ್ಪ ಅಂತಂದರೆ, ಎಚ್ಚರದ ದೃಷ್ಟಿಯ ತರ್ಕದ ಮೇಲೆ ನಿಂತಿರ್ತಾರೆ. ಇವರಿಗೆ ಎಚ್ಚರದ ದೃಷ್ಟಿಯೇ ಪ್ರಾಮುಖ್ಯತೆ, ಮೂರನ್ನು ನೋಡೋಕ್ಕೆ ಬರಲ್ಲ ಇವರಿಗೆ. ಎಲ್ಲರೂ ಮಾಡಿರೋದು ಇದೆ. ಎಲ್ಲ ದರ್ಶನಕಾರರು ನಮಗೆಲ್ಲ ಗೊತ್ತಿದೆ. ದರ್ಶನಕಾರರು, ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು, ಚಾರ್ವಾಕರು, ಬುದ್ಧಿಸಮ್ರು, ಜೈನರು, ಎಲ್ಲ ಧರ್ಮದವರು ಮಾಡಿರೋ ತಪ್ಪು ಎಚ್ಚರಿಕೆ ಪ್ರಾಮುಖ್ಯತೆ ಕೊಟ್ಟಿರೋದು. ಈ ಥರ ಬಂದಾಗ ಇವುಗಳೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಇವು ಎಚ್ಚರದ ದೃಷ್ಟಿಯ ತರ್ಕದ ಮೇಲೆ ನಿಂತಿರುವುದರಿಂದ ಅವುಗಳಿಗೆಲ್ಲ ಏನಾಗುತ್ತೆ, ಕೊನೆಯ ಮಜಲನ್ನು ಮುಟ್ಟೋದಕ್ಕಾಗೋದೇ ಇಲ್ಲ. ಇದೇ ತತ್ವ ಅಂತ ಅವರು ಒಂದು ನಿರ್ಧಾರ ಮಾಡೋಕ್ಕೆ ಬರೋಲ್ಲ. ಇವನು ಹೇಳಿದ್ದನ್ನು ಅವನು ಹೊಡೆದಾಕ್ತಾನೆ, ಅವನು ಹೇಳಿದ್ದನ್ನು ಇವನು ಹೊಡೆದಾಕ್ತಾನೆ, ಹೀಗೆ ಜಗಳ ಆಡ್ತಾ ಇರ್ತಾರೆ. ಇವರಿಗೆ ನೆವರ್ ಎಂಡಿಂಗ್ ಬಿಸ್ನೆಸ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ತರ್ಕಕ್ಕೆ ನಿಲುಗಡೆ ಇಲ್ಲವೆಂಬ ದೋಷವು ಈ ವಾದಗಳಿಗೆ ಹತ್ತಿಕೊಂಡೇ ಇರುತ್ತೆ. ಇದು ಯಾಕೆ, ಅವ್ರ ಗುರಿ ತೋರ್ಸೋಕ್ಕೆ ಬರೋಲ್ಲ. ಅವರಿಗೆ ನಿಜವಾದ ಆತ್ಮತತ್ವ ಏನು ಅಂತ ತೋರ್ಸೋಕ್ಕೆ ಬರೋದಿಲ್ಲ. ಯಾರು ತೋರಿಸಿದ್ದಾರೆ ಇಲ್ಲಿವರೆಗೂ? ಯಾರು ತೋರ್ಸೋಕ್ಕೆ ಬರೋದಿಲ್ಲ. ಯಾಕೆ? ಇವರು ಬರೀ ನ್ಯಾರೋ ಮೈಂಡೆಡ್ ಪೀಪಲ್, ಬರೀ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಚ್ಚರ ಕನಸು ನಿದ್ದೆ 24 ಗಂಟೆಯಲ್ಲಿ 3 ಈಕ್ವಲ್ ಆಗಿ ಕೊಟ್ಟ ಮೇಲೆ 3ಅನ್ನು ಈಕ್ವಲ್ ಆಗಿ ನಾನು ಪರೀಕ್ಷೆ ಮಾಡಬೇಕು ಇಲ್ವೋ? ಮಲತಾಯಿ ಪ್ರೇಮ ತೋರಿಸಿದ್ರೆ ನಮಗೆಲ್ಲ ಗೊತ್ತಿದೆ. ಅಥವಾ ಎಚ್ಚರ ದೃಷ್ಟಿಯಿಂದ ಕನಸು ನಿದ್ದೆನ ಆಳಿದ್ರೆ, ಅಥವಾ ನಾವು ಹೀಗೆಲ್ಲ ಮಾಡೋದ್ರಿಂದ ನಮಗೆ ಸರಿಯಾದ ತತ್ವದಲ್ಲಿ ನಿಲ್ಲಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ತರ್ಕಕ್ಕೆ ನಿಲುಗಡೆ ಇಲ್ಲವೆಂಬ ದೋಷವು ಈ ವಾದಿಗಳಿಗೆ ಯಾವಾಗಲೂ ಹತ್ಕೊಂಡೇ ಇರುತ್ತೆ. ಆದರೆ ಸದ್ಯಕ್ಕೆ ನಾವು ಮಿಥ್ಯಾ ವಸ್ತುವೆಂದು
ನಾವೇನು ಮಾಡ್ಕೊಂಡಿದ್ದೀವಿ, ಇಂಥವಕ್ಕೆಲ್ಲ ನಾವು ಸುಮ್ಮನೆ ವೇದಾಂತದಲ್ಲಿ ವೆರಿ ಸಿಂಪ್ಲಿಫೈ ಮಾಡಿರ್ತಾರೆ. ಇಷ್ಟು ತರ್ಕ ಗಿರ್ಕ ಇವೆಲ್ಲ ತಗೊಂಬಂದಿದ್ದೇ ಎಷ್ಟೋ ಜನ ಇವರು ಮೂಲ ವಿದ್ಯಾವಾದಿಗಳು ಹೇಳೋದು ಏನು ಅಂತಂದರೆ, ಈಗ ಹಗ್ಗದಲ್ಲಿ ಹಾವು ತೋರ್ತಲ್ವ, ಹಾವು ಹೇಗೆ ಹುಟ್ಟಿತು, ಈಗ ಅದಕ್ಕೊಂದು ದೊಡ್ಡ ಕತೆ ಕಟ್ತಾರೆ. ಇವೆ ಈ ಖ್ಯಾತಿವಾದಿ ಇವೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಕುಲಕರ್ಣಿ ಸ್ವಾಮಿಗಳು ಒಂದು ಕಡೆ ಹೇಳಿದ್ದಾರೆ, ಅವ್ರ ಗುರುಗಳು ಹೀಗೆ ಮಾಡ್ತಾ ಇದ್ರಂತೆ. ಅವ್ರ ಗುರುಗಳ ಹತ್ರ ಸ್ವಲ್ಪ ಹಾಸ್ಯವಾಗಿ ಮಾತಾಡ್ತಾ ಇದ್ರು. ಸರಿ, ಈಗ ಹಾವು ಹುಟ್ಟುತ್ತೋ ಅಂದ್ರಂತೆ. ಹಾವು ಹುಟ್ಟಬೇಕಾದ್ರೆ ಏನು ಕಾರಣ ಅಂತ ಇವೆಲ್ಲ ಇಷ್ಟು ವಾದಗಳನ್ನ ಅವ್ರ ಮುಂದೆ ಹೇಳ್ತಾ ಬರ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಕುಲಕರ್ಣಿ ಸ್ವಾಮಿಗಳು, ಸ್ವಾಮಿ ಹೇಳೋರು ಕೇಳೋರು ಇಬ್ಬರು ಕಾಫಿ ಕುಡ್ಕೊಂಡು ಕೂತ್ಕೋಬೇಕು ಅಂತ ಸುಮ್ಮನೆ ಕುಲಕರ್ಣಿ ಅಂದ್ರಂತೆ. ಹಾವು ಹುಟ್ಟಿತು ಅಂದ್ರಂತೆ, ಸ್ವಾಮಿಗೂ ರಿಕಾರ್ಡ್ ಹಂಚ್ಬಿಡಿ ಅಂತ ಹೇಳ್ತಾ ಇದ್ರಂತೆ. ಕೇಕ್ ಮಾಡಬೇಕು ಇಲ್ಲದೆ ಇರೋ ಹಾವು ಇವರು ಹುಟ್ಟಿಸಿ ಆ ಹುಟ್ಟಿಸಿರೋ ಹಾವಿಗೆ ಹೆಸರಿಟ್ಟು ಇಷ್ಟು ರಾಮಾಯಣ ಮಾಡ್ಕೋಬೇಕಾ? ಇದರಿಂದ ಏನು ಬಂತು ಅಂತಂದರೆ, ಮೂಲ ಅವಿದ್ಯೆ ಸೃಷ್ಟಿಯಾಗೋದಕ್ಕೆ ಇದೇ ಕಾರಣ. ಅಲ್ಲಿಗೆ ಶಂಕರಾಚಾರ್ಯರು ಎಷ್ಟು ಸಿಂಪಲ್ ಆಗಿ ಕಾರಣ ಅವಿದ್ಯೆ ಅಂತ ಹೇಳ್ಬಿಟ್ರು. ಇದ್ದದ್ದೇನು ಇದ್ದಾಗ ತಿಳ್ಕೊಡ್ಲಿಲ್ಲ. ನೋಡ್ರಿ, ಎಂಥ ದಡ್ರು ಪಾಮರರು ನಮ್ಗೆ ಅರ್ಥ ಆಗೋಯ್ತದೆ. ಅದಕ್ಕೆ ಇವರೇನು ಮಾಡಿದ್ರು ಅಂದರೆ, ಆ ಕಾರಣ ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆ ಯಾಕೆ ಬಂತು, ಹಾವು ಹುಟ್ಟುತ್ತಲ್ವ, ಯಾಕೆ ಹುಟ್ಟಿತು ಅಂತ ಹಿಂಗೆ ಹುಡ್ಕೊಂಡು ಹೋಗಿ ಅದಕ್ಕೆ ಮೂಲ ಅವಿದ್ಯೆ ಅಂತ ಮಾಡಿ ಅದಕ್ಕೆ ಸ್ವಲ್ಪ ಸಗಣಿ ಹಚ್ಚಿ, ನಿಮಗೆಲ್ಲ ಗೊತ್ತಿದ್ದದು. ಇಷ್ಟು ರಾಮಾಯಣ ಆಗೋದಕ್ಕೆ ಇದೇ ಕಾರಣ. ಅದಕ್ಕೋಸ್ಕರ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಈ ಸಗಣಿ ಗಿಗಣಿ ಹಚ್ಚದೆ ಸಿಂಪಲ್ ಆಗಿ ನೇರವಾಗಿ ಎಂಥ ನಮ್ಮ ಪಾಮರರಿಗೂ ವಾಚ್ಮೆನ್ಗೂ ಅರ್ಥ ಆಗಬೇಕು ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಇಷ್ಟು ಗೊತ್ತಾಯ್ತಲ್ಲ. ಅಲ್ಲಿಗೆ ಏನಾಯಿತು, ನಾವೇನು ಮಾಡ್ತೀವಿ, ಇಷ್ಟು ರಾಮಾಯಣ ತಲೆಗೆ ಹಚ್ಚಕ್ಕೆ ಹೋಗಲ್ಲ. ಮಿಥ್ಯಾ ವಸ್ತು ಮಾಯೇ ಗಂಧರ್ವ ನಗರದ ಥರ ಅಂತ ಎಲ್ಲ ಇಷ್ಟೊಂದು ಹೇಳ್ಬಿಡ್ತೀವಿ. ಕನಸಿನ ಥರ ಅನುಭವದಲ್ಲಿ ತೋರಿಸ್ಬಿಡ್ತೀವಿ, ನಮ್ಮದು ಮುಗಿದೋಯ್ತು. ಸತ್ಯವಾದ ಈಗೇನಾಯಿತು, ನಮಗೆ ಇಷ್ಟೇ ಸಾಕು. ಮಿಥ್ಯಾ ವಸ್ತು ಅಂತ ಹೇಳಿದ ತಕ್ಷಣ ಶುದ್ಧ ಸತ್ಯಗಿಂತ ಬೇರೆಯಲ್ಲ. ಹೇಗಿದೆ ನೋಡ್ರಿ, ಈಗ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಯಾವುದಕ್ಕಿಂತ ಬೇರೆ ಅಲ್ಲ, ಹಾವು ಹಗ್ಗಕ್ಕಿಂತ ಬೇರೆ ಅಲ್ಲ. ಹಾವಿಲ್ಲ ಅಲ್ಲಿ, ಆದರೆ ಅದು ತಪ್ಪಾಗಿ ತಿಳ್ಕೊಳ್ಳೋದಕ್ಕೂ ಬೇರೆ ಇಲ್ಲ. ಬಟ್ ಇಲ್ಲಿ ಪ್ರಪಂಚ ನಮಗೆ ಅನುಭವಕ್ಕೆ ಬರ್ತಾ ಇದೆ ಎಚ್ಚರ ದೃಷ್ಟಿಯಿಂದ. ಆ ಅರ್ಧ ಡಜನ್ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇದೆ ಅಂತಿಲ್ಲ. ಹಾವಿದೆ, ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅಂತ ನಾನು ಏನು ಹೇಳ್ತೀನೋ ಅದು ಶುದ್ಧ ಇರುವಿಗಿಂತ ಬೇರೆ ಇಲ್ಲ. ಅದೇ ರೀತಿ ಮಿಥ್ಯಾಜ್ಞಾನ ಅಂತ ಏನು ಹೇಳ್ತೀನೋ ಅದು ಮಿಥ್ಯಾಜ್ಞಾನ ಶುದ್ಧ ಜ್ಞಾನಕ್ಕಿಂತ ಅರಿವಿಗಿಂತ ಬೇರೆ ಇರೋದಿಲ್ಲ. ಹೇಗೆ ಹಗ್ಗಕ್ಕಿಂತ ಹಾವು ಬೇರೆ ಇಲ್ವೋ ಹಾಗೆ ಇವುಗಳು. ಮತ್ತು ನಾವು ಪ್ರಪಂಚದ ದೃಷ್ಟಿಯಿಂದ ದುಃಖ ಅಂತ ಕರಿತೀವಲ್ಲ, ಅದು ಶುದ್ಧ ಆನಂದಕ್ಕಿಂತ ಬೇರೆ ಇರಲ್ಲ ಅಂತ ಅಲ್ವಾ ನಮಗೆ ಗೊತ್ತಿತ್ತು. ಆತ್ಮನ ಬಿಟ್ಟು ಅವಸ್ಥೆಗಳಾಗಲಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ತೋರೋದಿಲ್ಲ. ಹಗ್ಗವನ್ನು ಬಿಟ್ಟು ಆ ಹಾವು ನೀರಿನ ಕೊಡಿ ಹೇಗೆ ತೋರೋದಿಲ್ವೋ ಹಾಗೆ. ಸೊ ನಮಗಿದು ಸ್ಪಷ್ಟವಾಗಿ ಗೊತ್ತಾಗಿದೆ ಎಂಬ ಉತ್ತಮ ಸಿದ್ಧಾಂತ ನಮಗೆ ಸಿಕ್ಕೋಯ್ತು. ಯಾಕರಿಂದ ನಾವಿಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮಿಥ್ಯಾ ವಸ್ತು ಅಂತ ಕರೆದ್ಬಿಟ್ವಿ, ಅದು ನಿಜವಾಗ್ಲೂ ಇಲ್ಲ, ಇದ್ದಂತೆ ಅಂತೆ ಕಂತೆ ಅಂತ ನಾವು ತಗೊಂಡಿದ್ದರಿಂದ ನಮಗೆ ಈ ರೀತಿ ತೊಡಕುಗಳು ಬರಲಿಲ್ಲ. ಆದ್ದರಿಂದ ಇಲ್ಲಿ ಆದಷ್ಟು ಪ್ರಯತ್ನ ಮಾಡಿರ್ತೀವಿ, ಅದು ಯಾವುದೂ ತಂದಿಲ್ಲ ಇವರು. ಒಂದು, ಎರಡನೇದು ನಮ್ಮ ಪ್ರಕ್ರಿಯೆಯಲ್ಲಿ ಇವರು ಹೇಳಿರೋ ಪ್ರಕ್ರಿಯೆ ಕೂಡ ಮೆನ್ಷನ್ ಮಾಡಿಲ್ಲ. ಅಲ್ಲಲ್ಲಿ ಕೆಲವು ಕಡೆ ಹೇಳಿದ್ದಾರೆ. ಪ್ರಕ್ರಿಯೆ ಅಂತಂದರೆ ಇಲ್ಲಿ ಅವಸ್ಥಾತ್ರೆ ಪ್ರಕ್ರಿಯೆ ಅಂತ ತೋರಿಸಿರೋದ್ರಿಂದ ಅದು ಕೂಡ ಅವರೇನು ಹೇಳಿಲ್ಲ, ಪ್ರಕ್ರಿಯೆ ಅಂತ ಏನು ಹೇಳಿಲ್ಲ.
ಮತ್ತೆ ಅನಿರ್ವಚನೀಯ ಅಂತೆಲ್ಲೂ ಹೇಳಿಲ್ಲ, ಏನು ಹೇಳಿಲ್ಲ. ಸಿಂಪಲ್ ಆಗಿ ಎಂಥ ಪಾಮರನಿಗೂ ಅರ್ಥ ಆಗಬೇಕು ಹಾಗೆ ತೊಗೊಂಬಂದಿದ್ದಾರೆ. ನನಗೆ ಅರ್ಥ ಆಗೋದಕ್ಕೋಸ್ಕರ ಅಲ್ಲಲ್ಲಿ ಇಂಥ ಮಾತುಗಳನ್ನ ಹೇಳಿದ್ರು ನಮಗೆ ಯಾರಿಗೇನು ತೊಂದರೆ ಏನಾಗೋದಿಲ್ಲ. ಆದ್ದರಿಂದ ಈ ಈ ಎಚ್ಚರ ಕನಸು ನಿದ್ದೆ ಅನ್ನೋ ಪ್ರಕ್ರಿಯೆಗಳು ಆದಷ್ಟು ಪ್ರಯತ್ನ ಮಾಡಿ. ನಮ್ಮ ಪ್ರಕ್ರಿಯೆಯಲ್ಲಿ ಅಂದರೆ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಶುದ್ಧ ಸಚ್ಚಿದಾನಂದ ಸ್ವರೂಪ ವಸ್ತು ಒಂದೇ ಅಂತ ತೋರಿಸಿ ಎಚ್ಚರದ ದೃಷ್ಟಿಯಿಂದ ಸತ್ಯ ಮಿಥ್ಯ ವಿಭಾಗಗಳನ್ನು ತೋರಿಸಿಕೊಡುತ್ತಿರುವೆಂಬ ಮಂಗಳಕರವಾದ ಸಿದ್ಧಾಂತ. ನೀವು ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅಥವಾ ಅವಸ್ಥೆಗಳ ದೃಷ್ಟಿಯಿಂದ ನೋಡಿದ್ರೆ ಆವಾಗ ಅದು ಸತ್ಯ ಮಿಥ್ಯ, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಅಂತೀವೆಲ್ಲ ತೊಗೊಂಬಂದು ತೋರಿಸ್ತೀವಿ. ಅದರಿಂದ ಏನಾಯ್ತು, ನಮಗೆ ಮಂಗಳಕರವಾದ ನಮ್ಮ ನಿಜವಾದ ಸ್ವರೂಪದಲ್ಲಿ ನೆಲೆ ನಿಲ್ಲೋದಕ್ಕೆ ನಮಗೆ ಸುಲಭ ಆಯಿತು. ಅಲ್ಲಿಗೆ ಈ ಮಾಯೆ ಮತ್ತು ಈ ಅವಸ್ಥೆಗಳು, ಈ ಹುಸಿ ತೋರಿಕೆ ಅವೆಲ್ಲ ಏನು ಇರುವು ಅಂದರೆ ನಿಜವಾಗಿಲ್ಲ, ಹಾವು ಇರವು, ಅಜ್ಞಾನ ಮತ್ತು ದುಃಖ, ಇವುಗಳಿಗೆಲ್ಲ ಆಧಾರ ಯಾವುದು? ಇವೆಲ್ಲ ಇವನ್ನ ಏನಂತೀವಿ? ಇವನ್ನೆಲ್ಲ ಹಾವು. ಮತ್ತು ಇವೆಲ್ಲ ಏನಂತೀವಿ ನಾವು? ಇಲ್ಲದೆ ಇರೋ ವಸ್ತು, ಇರವು ಅವಸ್ಥೆಗಳು ಇದೆ. ಅಜ್ಞಾನ ದುಃಖ ಇವು ಪರಮಾರ್ಥದ ಆಭಾಸ. ಪರಮಾರ್ಥವೇ ಆ ರೂಪದಲ್ಲಿ ತೋರ್ಕೊತಾ ಇದೆ. ಈಗ ನಾನು ಕರಡಿ ಮುಂದೆ ನಿಂತ್ಕೊಂಡ್ರೆ ನನ್ನ ಪ್ರತಿಬಿಂಬ ಅದು ಆಭಾಸ, ಇದು ಸತ್ಯ. ಹಾಗೆ ಅದು ಆಭಾಸ. ಕನಸಿನಲ್ಲಿರೋದೆಲ್ಲ ಆಭಾಸ, ಎಚ್ಚರವೂ ಹಾಗೆ ಆಭಾಸ ಅಂತ ತಗೋಬೇಕು. ಹಾಗಾದರೆ ನಾವು ಕೊನೆಗೆ ಏನು ತತ್ವದಲ್ಲಿ ನಾವು ನಿಂತ್ವಿ ಎಂದರೆ ಅವುಗಳಲ್ಲಿರುವ ತೋರಿಕೆಯ ನಾಮರೂಪಗಳಷ್ಟೇ ಅವು. ಅದಕ್ಕೋಸ್ಕರನೇ ಈ ದೃಶ್ಯ ಪ್ರಪಂಚದಲ್ಲಿ ಅನೇಕ ನಾಮರೂಪಗಳು, ಅನೇಕ ಕ್ರಿಯಾಕಾರಕ ಫಲಗಳು, ಅನೇಕ ಕರ್ತೃಭೋಕ್ತೃಗಳು ಮತ್ತು 3 ಅವಸ್ಥೆಗಳು, ಅದರ ಒಳಗಡೆ ಅರ್ಧ ಡಸನ್ನುಗಳು, ಹೀಗೆಲ್ಲ ಹೇಳಿ ಕೊನೆಗೆ ನಮ್ಮನ್ನು ಎಲ್ಲಿ ನಿಲ್ಲಿಸ್ತು? ಪರಮಾರ್ಥವಾದ ನಿಜವಾದ ಇರವು, ಅರಿವು, ಆನಂದ ಅನ್ನೋ ಅಂಶಗಳು ಆವಾಗಲೂ ಕೂಡ ಅದರಲ್ಲಿ ಇದ್ದೇ ಇದ್ದದ್ದನ್ನು ನಮ್ಮ ಅನುಭವದಲ್ಲಿ ತೋರಿಸ್ಕೊಟ್ರು. ಇದಕ್ಕೆ ಬೃಹದಾರಣ್ಯಕ ವಾರ್ತಿಕನೇ ಸಾಕ್ಷಿ. ಬೇಕಾದರೆ ನೋಡ್ಕೊಳ್ರಿ ನೀವು ಅಷ್ಟೇ. ಅಲ್ಲ ಅದಷ್ಟು ಮೆನ್ಷನ್ ಮಾಡ್ತಾರೆ ಹೊರತು ಇಲ್ಲ ಅದನ್ನು ನೀವು ತರದೇ ಇದ್ದರೂ ಹಾಗೆ ಅರ್ಥ ಆಗಬೇಕು. ಆದ್ದರಿಂದ ಹಗ್ಗದ ಆಭಾಸವಾದ ಹಾವನ್ನು ಅದರೊಂದಿಗೆ ತೋರುತ್ತಿರುವ ಹಗ್ಗದ ಇದು ಅನ್ನೋ ಎಂಬ ಅಂಶದಲ್ಲಿಯೇ ಒಂದುಗೂಡಿಸುವಂತೆ ಮಿಥ್ಯಾರೂಪವಾದ ತೋರಿಕೆಗಳನ್ನು ಸಚ್ಚಿದಾನಂದ ವಸ್ತುವಿನಲ್ಲಿ ಒಂದುಗೂಡಿಸುವುದಕ್ಕೆ ನಮ್ಮ ಪ್ರಕ್ರಿಯೆ ಸಹಾಯವಾಗಿದೆ. ಆದ್ದರಿಂದ ನಾನು ಯಾವುದನ್ನು ಹಾವು ಅಂತ ತಿಳ್ಕೊಂಡಿದ್ನೋ ಅದು ಹಗ್ಗವೇ ಆ ರೂಪದಲ್ಲಿ ತೋರ್ಕೊತಾ ಇದೆ. ಯಾವುದನ್ನು ನಾನು ಈ ಶರೀರ ಅಂತ ತಿಳ್ಕೊಂಡಿದ್ನೋ, ಆದಿ ಭೌತಿಕವಾಗಿ ನನ್ನದು ಹೆಂಡತಿ ಮಕ್ಕಳು ಆದಿ ದೈವಿಕ ಎಲ್ಲವೂ ತಿಳ್ಕೊಂಡಿದ್ನೋ, ಅವೆಲ್ಲವೂ ನನ್ನ ನಿಜವಾದ ಸ್ವರೂಪವೇ ಈ ರೀತಿಯಾಗಿ ತೋರ್ಕೊತಾ ಇರೋದೆ ನಮ್ಮ ಅನುಭವದಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಆದ್ದರಿಂದ ಈ ಪ್ರಕ್ರಿಯೆಯಿಂದ ಹೊರಡೋ ಸಿದ್ಧಾಂತ ಪೂರ್ಣಾನುಭವದ ಆಧಾರದ ಮೇಲೆ ನಿಂತಿದೆ. ಪೂರ್ಣಾನುಭವ ಇದು ಬರೀ ಪೂರ್ಣಾನುಭವ ಮಾತ್ರ ಅಲ್ಲ, ಸಾರ್ವತ್ರಿಕ. ಪ್ರತಿಯೊಬ್ಬರಿಗೂ ಪ್ರತಿದಿನ 3 ಅವಸ್ಥೆಗಳಾಗ್ತಾ ಇರೋದರಿಂದ ಇವುಗಳನ್ನೇ ಹಿಡಿದು ತೋರಿಸಿದ್ದಾರೆ. ಇದಕ್ಕೆ ಯಾವಾಗಲಾದರೂ ಬಾಧೆ ಇದು ಇಲ್ಲದಂಗಾಗೋದು ಅಥವಾ ಇದರಲ್ಲಿ ಅಂಜಿಕೆ ಆಗಲಿ ಎಂಥದ್ದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇಂಥ ಒಂದು ಪರಮಾರ್ಥ ಚಿಂತಾಮಣಿಯಲ್ಲಿ ಸುಲಭವಾಗಿ ಸರಳವಾಗಿ ಅವರವರ ಅವಸ್ಥೆಗಳಿಂದ ನಮಗೆ ಈ ತತ್ವದಲ್ಲಿ ನಿಲ್ಲೋದಕ್ಕೆ ಸಹಾಯ ಮಾಡಿದ್ದಾರೆ. ಇವರುಗಳಿಗೆಲ್ಲ ನಾವು ಸಾಕ್ಷಾತ್ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ನಮಗೆ ಇನ್ನೂ ಈ ಜ್ಞಾನವನ್ನು ಕೊಡೋದಕ್ಕೆ ಕೇಳಿಕೊಂಡು ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀರಾಮ್.